ಹಲೋ ಗೆಳೆಯ, ಇವತ್ತಿನ ಈ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಅಲ್ಲಿ ನೀವು ಕೇಳ್ಕೊಂಡಿರುವಂತಹ ಅಪ್ಲಿಕೇಶನ್ ಕ್ವೆಶನ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ನೋಡ್ತೀವಿ, ಆಯ್ತಾ. ಅಂದರೆ ನೀವು ಕೇಳಿರುವಂತಹ ಅನ್ವಯಿಕ ಪ್ರಶ್ನೆಗಳು ಹೇಗೆ ಸಾಲ್ವ್ ಮಾಡೋದು ಮ್ಯಾಮ್, ಹೇಗೆ ಅನ್ವಯಿಕ ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು ಅಂತ ಎಲ್ಲ ಕೇಳಿರ್ತೀರ ಅಲ್ವಾ. ಸೊ ಅದನ್ನು ಈ ವಿಡಿಯೋದಲ್ಲಿ ನೋಡಕ್ಕೆ ಹೋಗ್ತಿದ್ದೀವಿ. ಸೊ ಯಾವ ಚಾಪ್ಟರ್ಸ್ನ ನೋಡ್ತೀವಿ ಮಕ್ಕಳೇ, ನಿಮ್ಮ ಟರ್ಮ್ 1ನಲ್ಲಿರುವಂತಹ 2 ಚಾಪ್ಟರ್ಸ್ ಯಾವುದದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಹಾಗೂ ಲೈಫ್ ಪ್ರಾಸೆಸಸ್ನ ನೋಡಕ್ಕೆ ಹೋಗ್ತಿದ್ದೀವಿ, ಆಯ್ತಾ. ಸೊ ಇದರಲ್ಲಿ ಟೋಟಲಿ ನಾವು 11 ಕ್ವೆಶನ್ಸ್ನ ನೋಡ್ತೀವಿ. ಬಟ್ 11 ಕ್ವೆಶನ್ಸ್ನ ಸಾಲ್ವ್ ಮಾಡಲ್ಲ, ಇನ್ಸ್ಟೆಡ್ ಇದು ಅಪ್ಲಿಕೇಶನ್ ಕ್ವೆಶನ್ಸ್ ಆಗಿರುತ್ತೆ. ಹಾಗೂ ಇದನ್ನು ಸಾಲ್ವ್ ಮಾಡೋಕ್ಕೆ ನೀವು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ, ಆಯಿತಾ ಮಕ್ಕಳೇ. ಅಂದರೆ ನಿಮ್ಮ ಅವಧಿ 1 ಅಂದರೆ ಮೊದಲ ಏನು ಪಠ್ಯಪುಸ್ತಕ ಏನಿದೆ ವಿಜ್ಞಾನದ್ದು, ಅದರಲ್ಲಿ ಬರುವಂತಹ 2 ಜೀವಶಾಸ್ತ್ರದ ಅಧ್ಯಾಯಗಳು ಯಾವುದದು, ಜೀವಕ್ರಿಯೆಗಳು ಹಾಗೂ ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಬರುವಂತಹ 11 ಪ್ರಶ್ನೆಗಳನ್ನ ನೋಡ್ತೀವಿ, ಅನ್ವಯಿಕ ಪ್ರಶ್ನೆಗಳನ್ನ. ಆದರೆ ಇದನ್ನು ಪರಿಹರಿಸಲ್ಲ ನಾವು, ಉತ್ತರ ಅಂತೂ ಬೋರ್ಡ್ ಮೇಲೆ ಇದ್ದೇ ಇರುತ್ತೆ, ಆದರೆ ಪರಿಹರಿಸಲ್ಲ. ಆದರೆ ಈ ಪ್ರಶ್ನೆಗಳನ್ನ ಉತ್ತರಿಸಲಿಕ್ಕೆ ನೀವು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ನೋಡ್ತೀವಿ, ಆಯ್ತಾ ಮಕ್ಕಳೇ. ಸೊ ಈ ವಿಡಿಯೋ ಏನಿದೆ ಇದನ್ನ ನೀವು ಕೇಳ್ಕೊಂಡಿದ್ದೀರಾ ಅಂತ ನಾವು ಮಾಡಿದೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಲಾಸ್ಟ್ ಕ್ವೆಶನ್ ಏನಿದೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ವೆಶನ್, ಆ್ಯಂಡ್ ನಾನು ಹಾಕಿರುವಂಥ ಪ್ರತಿಯೊಂದು ಕ್ವೆಶನ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ಬಂದಿರುವಂಥದ್ದು, ಆಯ್ತಾ. ಸೊ ದಯವಿಟ್ಟು ಗಮನ ಕೊಟ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡಿ, ಓಕೆನಾ. ಅಂದರೆ ನಾನು ಬಗೆಹರಿಸುವಂಥ ಪ್ರತಿಯೊಂದು ಪ್ರಶ್ನೆ ಏನಿದೆ ಇದು ಹಿಂದಿನ ವರ್ಷದ ಮಂಡಳಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂಥ ಪ್ರಶ್ನೆಗಳು, ಆಯಿತಾ ಮಕ್ಕಳೇ. ಸೊ ದಯವಿಟ್ಟು ಗಮನ ಕೊಟ್ಟು ಈ ವಿಡಿಯೋನ ನೋಡಿ. ಸೊ ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿ ಟೀಚರ್. ನನ್ನ ಹೆಸರು ಹರ್ಷಿತಾ ಎಸ್ ಅಥವಾ ನೀವು ನನ್ನ ಏನಂತ ಸ್ಕ್ರೀನ್ಶಾಟ್ ಅಂತ ಕೂಡ ಕರಿಬೋದು, ಓಕೆ. ಸೊ ನೀವು ಫಸ್ಟು ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಳ್ಳೇಬೇಕು. ವಾಟ್ ಆರ್ ದೀಸ್ ಪಾಯಿಂಟ್ಸ್ ಟು ರಿಮೆಂಬರ್? ಸೊ ಅಂದರೆ ಅನ್ವಯಿಕ ಪ್ರಶ್ನೆಗಳನ್ನ ಬಗೆಹರಿಸೋ ಮುಂಚೆ ನೀವು ಒಂದಷ್ಟು ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕು. ಏನಿದು? ಅಂಡರ್ಸ್ಟ್ಯಾಂಡ್ ದ ಕೋರ್ ಕಾನ್ಸೆಪ್ಟ್ಸ್ ಫಸ್ಟ್. ಇದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಆಯಿತಾ ಮಕ್ಕಳೇ. ಸೊ ಪರಿಕಲ್ಪನೆಗಳು ಏನಿದ್ದಾವೆ, ಮೂಲ ಪರಿಕಲ್ಪನೆಗಳು, ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನೀವು ಯಾವುದೇ ಪ್ರಶ್ನೆನ ಪರಿಹರಿಸಲಿಕ್ಕೆ ಆಗಲ್ಲ, ಆಯಿತಾ. ಯಾವುದೇ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಲೈಫ್ ಪ್ರಾಸೆಸಸ್ ಅಂದರೆ ನ್ಯೂಟ್ರಿಷನ್ ಅಂದ್ರೇನು, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೇನು, ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದ್ರೇನು, ಹ್ಯೂಮನ್ ಬೀಯಿಂಗಲ್ಲಿ ಡೈಜೆಷನ್ ಏನಕ್ಕೆ ನಡೆಯುತ್ತೆ, ರೆಸ್ಪಿರೇಷನ್ ಏನಕ್ಕೆ ನಡೆಯುತ್ತೆ, ಇದೆಲ್ಲ ಕೋರ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಈ ಕೋರ್ ಕಾನ್ಸೆಪ್ಟ್ಸ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅಪ್ಲಿಕೇಶನ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಇಂಪಾಸಿಬಲ್. ಅಪ್ಲಿಕೇಶನ್ ಕ್ವೆಶನ್ಸ್ನ ನೀವು ಮಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಬೈ ಹಾರ್ಟ್ ಹೊಡ್ಕೊಂಡು ಹೋಗೋಕ್ಕಾಗಲ್ಲ, ಓಕೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಕ್ವೆಶನ್ ಅಂದ್ರೇನು, ಯೋಚನೆ ಮಾಡಿ ಬರೆಯುವಂಥದ್ದು, ಮೆಮರೈಸ್ ಮಾಡಿ ಫ್ಯಾಕ್ಟ್ ಬೇಸ್ಡ್ ಆನ್ಸರ್ಸ್ ಅಲ್ಲ, ಯೋಚನೆ ಮಾಡಿ ಬರೆಯುವಂಥ ಕ್ವೆಶನ್ಸ್. ಸೊ ಇದಕ್ಕೆ ನಿಮ್ಮ ಕೋರ್ ಕಾನ್ಸೆಪ್ಟ್ಸ್ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಈಗ ಜೀವಕ್ರಿಯೆಗಳಲ್ಲಿ ಪೋಷಣೆ ಏನಕ್ಕೆ ನಡೆಯುತ್ತೆ, ಉಸಿರಾಟ ಏನಕ್ಕೆ ನಡೆಯುತ್ತೆ, ಮಾನವರಲ್ಲಿ ಉಸಿರಾಟ ಹೇಗೆ ನಡೆಯುತ್ತೆ, ಇದೆಲ್ಲ ನಿಮ್ಮ ಮೂಲ ಪರಿಕಲ್ಪನೆಗಳಾಗಿರ್ತವೆ, ಆಯಿತಾ. ಸೊ ಅನ್ವಯಿಕ ಪ್ರಶ್ನೆ ಅಂದರೆ ನಿಮ್ಮ ಮೆದುಳನ್ನು ಅನ್ವಯ ಮಾಡಬೇಕು, ಆಯಿತಾ. ನಿಮ್ಮ ಬುದ್ಧಿನ ಅನ್ವಯ ಮಾಡಬೇಕು, ಹೋಗಿ ನೇರವಾಗಿ ಉತ್ತರ ಬರೆದು ಬರೋದಲ್ಲ, ಆಯಿತಾ. ಸೊ ಇದಕ್ಕಾಗಿ ಮೂಲ ಪರಿಕಲ್ಪನೆಗಳು ಚೆನ್ನಾಗಿ ಅರ್ಥ ಆಗಬೇಕು. ಬ್ರೇಕ್ ಡೌನ್ ದ ಕ್ವೆಶನ್ ಬಿಫೋರ್ ಆನ್ಸರಿಂಗ್ ಅಂದರೆ ನೀವು ಉತ್ತರ ಬರೆಯೋಕ್ಕಿಂತ ಮುಂಚೆ ಪ್ರಶ್ನೆನ ವಿಭಜಿಸಿ ಏನೇನು ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು, ಆಯಿತಾ. ಕ್ವೆಶನ್ನ ಪಾರ್ಟ್ಸ್ ಆಗಿ ಬ್ರೇಕ್ ಡೌನ್ ಮಾಡ್ಕೋಬೇಕು. ಆ್ಯಂಡ್ ಎಕ್ಸಾಕ್ಟ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್, ಆಯಿತಾ. ಹಂತವಾಗಿ ಉತ್ತರನ ನೀವು ರಚಿಸಬೇಕು, ಓಕೆನಾ. ಸೊ ಪ್ರಶ್ನೆಯ ಮೊದಲನೇ ಭಾಗ ಉತ್ತರ ಆಯಿತು, 2ನೇ ಭಾಗಕ್ಕೆ ಉತ್ತರ ಬರೀತೀನಿ. ಆ ರೀತಿ ಹಂತವಾಗಿ ನೀವು ಉತ್ತರನ ರಚಿಸಬೇಕು. ಕ್ವೆಶನಿನ ಫಸ್ಟ್ ಪಾರ್ಟ್ ಆನ್ಸರ್ ಆದಮೇಲೆ ಸೆಕೆಂಡ್ ಪಾರ್ಟ್ ಆದಮೇಲೆ ಥರ್ಡ್ ಪಾರ್ಟ್ ಆನ್ಸರ್ ಮಾಡ್ತೀನಿ ಅಂತ ಅಪ್ರೋಚ್ ಮಾಡಬೇಕು, ಆಯಿತಾ. ಲಿಂಕ್ ಟು ರಿಯಲ್ ಲೈಫ್ ಆರ್ ಬಯೋಲಾಜಿಕಲ್ ಸಿಗ್ನಿಫಿಕೆನ್ಸ್. ಈಗ ನೀವು ಸುಮ್ಮನೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಓದ್ಕೊಂಡು ಹೋಗ್ಬಿಟ್ರಿ, ಏನು ಪ್ರಯೋಜನ? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಯಾಕೆ ನಡೆಯುತ್ತೆ? ಆಟೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಫೋಟೋಸಿಂಥಿಸಿಸ್ ಯಾಕೆ ನಡೆಯುತ್ತೆ? ಫೋಟೋಸಿಂಥಿಸಿಸ್ ಕ್ಲೋರೋಫಿಲ್ಲಲ್ಲೇ ಯಾಕೆ ನಡೆಯುತ್ತೆ? ಫೋಟೋಸಿಂಥಿಸಿಸ್ಗೆ ಕ್ಲೋರೋಫಿಲ್ ಏನಕ್ಕೆ ಬೇಕು, ಸನ್ಲೈಟ್ ಏನಕ್ಕೆ ಬೇಕು, ಫೋಟೋಸಿಂಥಿಸಿಸಲ್ಲಿ ಏನು ಹೊರಗೆ ಬರ್ತಿದೆ, ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಇದನ್ನು ಸುಮ್ಮನೆ ನೀವು ಬೈ ಹಾರ್ಟ್ ಹೊಡ್ಕೊಂಡು ಹೋದರೆ ಪ್ರಯೋಜನ ಇರಲ್ಲ. ಬಯೋಲಾಜಿಕಲಿ ಏನು ಪ್ರಯೋಜನ ಇದರದು ಅಂತ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನ್ಯೂಟ್ರಿಷನಲ್ಲಿ ಏನಾಗುತ್ತೆ ಮಕ್ಕಳೇ, ಈಗ ಯೋಚನೆ ಮಾಡಿ, ರೆಸ್ಪಿರೇಷನಲ್ಲಿ ಆಕ್ಸಿಜನ್ ಬರ್ತಿದೆ, ಆ ಆಕ್ಸಿಜನ್ನೇ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು.
ಆ ಆಕ್ಸಿಜನ್ನೇ ಯೂಸ್ ಮಾಡ್ಕೊಂಡು ರೆಸ್ಪಿರೇಷನ್ ನಡೆಸೋದು. ಸೊ ಈ ರೀತಿ ಲಿಂಕ್ ಮಾಡ್ಕೊಂಡು ಓದಬೇಕು ಆಯಿತಾ. ಅಂದರೆ ನೀವು ಕಲಿತಿರುವಂತಹ ವಿಷಯಗಳ ನಡುವೆ ಇರುವಂತಹ ಸಂಪರ್ಕನ ಕಂಡುಹಿಡಬೇಕು ಆಯಿತಾ. ಈಗ ಏನು ಪೋಷಣೆಯಲ್ಲಿ ಬರ್ತಿರುವಂತಹ ಆಹಾರ ವಿಭಜನೆ ಆದಮೇಲೆ ಸಾಗಾಣಿಕೆಯಲ್ಲಿ ಅದೇ ಆಹಾರದ ಕಣಗಳು ಸಾಗಾಣಿಕೆ ಆಗುತ್ತೆ, ಹಾಗೂ ಆ ಆಹಾರದ ಕಣಗಳಿಂದ ಶಕ್ತಿ ಹೊರಗೆ ತೆಗೆಯಲಿಕ್ಕೆ ಉಸಿರಾಟದಲ್ಲಿ ಬರ್ತಿರುವಂಥ ಆಮ್ಲಜನಕ ಬಳಕೆ ಆಗುತ್ತೆ. ಸೊ ಈ ರೀತಿ ಸಂಪರ್ಕನ ಬೆಳೆಸ್ಕೊಂಡು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ಕಂಪೇರಿಂಗ್ ಆ್ಯಂಡ್ ಕಾಂಟ್ರಾಸ್ಟಿಂಗ್ ಡಿಫ್ರೆನ್ಸ್ ಬಿಟ್ವೀನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆರ್ಟ್ರೀಸ್ ವೇನ್ಸ್ ನಡುವೆ ಇರುವಂಥ ಡಿಫ್ರೆನ್ಸ್, ಹಾರ್ಟಲ್ಲಿ ಏಟ್ರಿಯಮ್ ವೆಂಟ್ರಿಕಲ್ಸ್ ನಡುವೆ ಇರುವಂಥ ಡಿಫ್ರೆನ್ಸ್, ಇದೇ ಅಷ್ಟೇ ಅಲ್ಲ ಝೈಲಮ್ ಫ್ಲೋಯಮ್ ನಡುವೆ ಇರುವಂಥ ಡಿಫ್ರೆನ್ಸ್. ಸೊ ಈ ರೀತಿ ಡಿಫ್ರೆನ್ಸಸ್ನೆಲ್ಲ ಕಂಪೇರ್ ಮಾಡಿ ಅರ್ಥ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಅಂದರೆ ಮಕ್ಕಳೇ ಹೋಲಿಕೆ ಮಾಡಬೇಕು ಆಯಿತಾ. ಅಂದರೆ ಹೃತ್ಕರ್ಣ ಹೃತ್ಕುಕ್ಷಿ, ಅಪಧಮನಿ ಅಭಿಧಮನಿ, ಝೈಲಮ್ ಹಾಗೂ ಫ್ಲೋಯಮ್ ಅಂಗಾಂಶ, ಇದರೆಲ್ಲ ನಡುವೆ ನೀವು ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಂಡ್ರೆ ಉತ್ತರ ನೀಡೋದು ಸುಲಭ ಆಗುತ್ತೆ ಆಯಿತಾ. ಪಾಸ್ಟ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ರೆ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ, ಯಾವ ಕಾನ್ಸೆಪ್ಟ್ಸಿಂದ ಅಪ್ಲಿಕೇಶನ್ ಕ್ವೆಶನ್ಸ್ ಕೇಳ್ತಾರೆ ಅಂತ ಪ್ಯಾಟರ್ನ್ಸ್ ಗೊತ್ತಾಗುತ್ತೆ ಆಯಿತಾ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಪರಿಶೀಲಿಸಿದ್ರೆ ಯಾವ ಭಾಗಗಳಿಂದ ಅನ್ವಯಿಕ ಪ್ರಶ್ನೆಗಳು ಕೇಳಬಹುದು ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಆಯಿತಾ. ಲಾಸ್ಟು ಮ್ಯಾನೇಜ್ ಟೈಮ್ ಆ್ಯಂಡ್ ಆನ್ಸರ್ ಲೆಂತ್. ಎಷ್ಟು ಮಾರ್ಕ್ಸಿಗೆ ಕ್ವೆಶನ್ ಇದೆಯೋ ಅಷ್ಟೇ ನೀವು ಪಾಯಿಂಟ್ಸ್ ಬರಿಬೇಕು. ಅಂದರೆ 1 ಮಾರ್ಕ್ ಕ್ವೆಶನ್ ಇದ್ದರೆ 2 ಪಾಯಿಂಟ್ಸ್ ಡಬಲ್ ಬರಿಬೇಕು ಆಯಿತಾ. 1 ಮಾರ್ಕ್ ಕ್ವೆಶನ್ಗೆ 2 ಪಾಯಿಂಟ್ಸ್, 2 ಮಾರ್ಕ್ ಕ್ವೆಶನ್ಗೆ 4 ಪಾಯಿಂಟ್ಸ್, ಆ ಥರ ಎಷ್ಟು ಮಾರ್ಕ್ಸಿನ ಕ್ವೆಶನ್ ಇದೆಯೋ ಡಬಲ್ ಪಾಯಿಂಟ್ಸ್ನ ನೀವು ಬರಿಬೇಕು ಆಯಿತಾ. ಎಷ್ಟು ಅಂಕಗಳಿಗೆ ಪ್ರಶ್ನೆ ಕೇಳಿದ್ದಾರೆ ಅದಕ್ಕೆ ಏನು ದುಪ್ಪಟ್ಟು ನೀವು ಉತ್ತರಾನ ಬರಿಬೇಕು, ಅಂಶಗಳಲ್ಲಿ ಉತ್ತರಾನ ಬರಿಬೇಕು ಆಯಿತಾ ಮಕ್ಕಳೇ. ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನೀವು ಒಂದಷ್ಟು ಎಕ್ಸಾಂಪಲ್ಸ್ನ ನೋಡಿದ್ರೆ ಅಪ್ಲಿಕೇಶನ್ ಕ್ವೆಶನ್ದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆಯಿತಾ. ಸೊ ಫಸ್ಟು ಲೈಫ್ ಪ್ರಾಸೆಸಸ್ಸಿನ ನಾವು ಏನು ಐ ಥಿಂಕ್ 3 ಕ್ವೆಶನ್ಸ್ ಹಾಕಿದ್ದೀವಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ದು 8 ಕ್ವೆಶನ್ಸ್ ಹಾಕಿದ್ದೀವಿ. ಜೀವ ಕ್ರಿಯೆಗಳ 3 ಪ್ರಶ್ನೆಗಳು ಹಾಗೂ ನಿಯಂತ್ರಣ ಮತ್ತು ಸಹಭಾಗಿತ್ವದ 8 ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ತೀವಿ ಆಯಿತಾ. ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ರೆಸ್ಪಿರೇಷನ್ ಬಗ್ಗೆ ಇದೆ ಆಯಿತಾ ಮಕ್ಕಳೇ. ಸೊ ರೆಸ್ಪಿರೇಷನ್ 3 ವೇಸಲ್ಲಿ ನಡೆಯುತ್ತೆ ಅಲ್ವಾ. ಅಂದರೆ 2 ವೇಸಲ್ಲಿ ನಡೆಯುತ್ತೆ, ಬಟ್ ಆನೆರೋಬಿಕಲ್ಲಿ 2 ಸಬ್ ವೇಸ್ ಇರುತ್ತೆ ಅಲ್ವಾ. ಸೊ ಇದ್ರ ಬಗ್ಗೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ? ಫ್ಲೋ ಚಾರ್ಟ್ನ ಬರೀರಿ ಅಂತ ಕೇಳಿದ್ದಾರೆ. ರೈಟ್ ದ ಫ್ಲೋ ಚಾರ್ಟ್ ಟು ಶೋ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಇಲ್ಲಿ ನೋಡಿ ನಿಮಗೆ ರೆಸ್ಪಿರೇಷನ್ ಏನೋ ಫ್ಲೋ ಚಾರ್ಟ್ ಕೇಳ್ತಿಲ್ಲ, ಇದರಲ್ಲೇ ಅಪ್ಲಿಕೇಶನ್ ಬರೋದು ಆಯಿತಾ. ರೆಸ್ಪಿರೇಷನ್ ಕೇಳ್ತಿಲ್ಲ, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತಿದ್ದಾರೆ. ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂದಿದ ತಕ್ಷಣ ನೀವು ರೆಸ್ಪಿರೇಷನ್ ಬಗ್ಗೆ ಯೋಚನೆ ಮಾಡಬೇಕು. ಇನ್ ದ ಸೈಟೋಪ್ಲಾಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಅಂದರೆ ಮಕ್ಕಳೇ ಜೀವಿಗಳ ಕೋಶದ್ರವ್ಯದಲ್ಲಿ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ನ ವಿಭಜನೆ, ಉಸಿರಾಟ ಅಂತ ಕೇಳ್ತಿಲ್ಲ, ಗ್ಲೂಕೋಸ್ನ ವಿಭಜನೆ ಅಂತಿದ್ದಾರೆ, ತೋರಿಸುವ ಏನು ಹರಿವು ನಕ್ಷೆಯನ್ನು ಬರೆಯಿರಿ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ, ನಿಮ್ಮ ಮೆದುಳು, ನಿಮ್ಮ ಬುದ್ಧಿಯ ಅನ್ವಯ ಆಗ್ತಿದೆ ಅಲ್ವಾ, ನಿಮ್ಮ ನಾಲೆಜಿನ ಅಪ್ಲಿಕೇಶನ್ ಆಗ್ತಿದೆ. ದಟ್ ಇಸ್ ವೈ ಇಟ್ ಈಸ್ ಅಪ್ಲಿಕೇಶನ್ ಕ್ವೆಶನ್. ಡೈರೆಕ್ಟಾಗಿ ಏನು ರೆಸ್ಪಿರೇಷನ್ ಫ್ಲೋ ಚಾರ್ಟ್ ಬರ್ದ್ಬಿಡಿ ಅಂತ ಹೇಳಿದರೆ ಯು ವುಡಂಟ್ ಹ್ಯಾವ್ ಫಿಗರ್ಡ್ ಔಟ್ ದಟ್ ದಿಸ್ ಇಸ್ ಅ ಅಪ್ಲಿಕೇಶನ್ ಕ್ವೆಶನ್ ಅಲ್ವಾ. ಸೊ ಈಗ ಆನ್ಸರ್ ಹೇಗೆ ಬರೀತೀರಾ? ಡೈರೆಕ್ಟ್ ಆನ್ಸರ್ನ ಬರೀತೀರಾ ಆಯಿತಾ. ಆಲ್ದೋ ಕ್ವೆಶನ್ ಇಂಡೈರೆಕ್ಟ್ ಆಗಿದ್ರು ಆನ್ಸರ್ ಇಸ್ ಡೈರೆಕ್ಟ್. ಸೊ ರೆಸ್ಪಿರೇಷನಲ್ಲಿ ಏರೋಬಿಕ್ ಆ್ಯಂಡ್ ಆ್ಯನೆರೋಬಿಕಲ್ಲಿ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್ದು ಫ್ಲೋ ಚಾರ್ಟ್ನ ಬರೀತೀರಾ. ಸೊ ಆನ್ಸರ್ ಒಳಗೆ ಹೋಗಲ್ಲ, ಬಿಕಾಸ್ ಆನ್ಸರ್ ಬರೆಯೋದನ್ನ ನಾವು ನೋಡ್ತಿಲ್ಲ, ಹೇಗೆ ಆನ್ಸರ್ಗೆ ನೀವು ಬರಬೇಕು ಅಂತ ನೋಡ್ತಿದ್ದೀವಿ ಆಯಿತಾ. ಅಂದರೆ ಈಗ ಪ್ರಶ್ನೆ ಪರೋಕ್ಷವಾಗಿರ್ಬೋದು, ಆದರೆ ಉತ್ತರ ನೇರವಾಗಿದೆ ಆಯಿತಾ. ವಾಯುವಿಕ ಉಸಿರಾಟ ಏನಾಗುತ್ತೆ ಗ್ಲೂಕೋಸಿಗೆ, ಉತ್ಪನ್ನಗಳು ಯಾವ್ದು ಬರುತ್ತೆ ಅಂತ ಬರೀತೀರಾ. ಅವಾಯುವಿಕ ಉಸಿರಾಟದಲ್ಲಿ ಆಮ್ಲಜನಕದ ಕೊರತೆ ಹಾಗೂ ಅನುಪಸ್ಥಿತಿಯಲ್ಲಿ ಬರ್ತಿರುವಂತಹ ಉತ್ಪನ್ನಗಳ ಬಗ್ಗೆ ಬರೀತೀರಾ ಆಯಿತಾ ಮಕ್ಕಳೇ. ಸೊ ಈ ರೀತಿ ಏನು ಮಾಡ್ತೀರಾ, ಅರ್ಥ ಮಾಡ್ಕೋತೀರಾ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ. ಗ್ಲೂಕೋಸ್ ವಿಭಜನೆ ಅಂದರೆ ಉಸಿರಾಟ ಕೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೋತೀರಾ ಆಯಿತಾ. ಓಕೆ, ಇದೇ ರೀತಿ ಹಲವಾರು ಪ್ರಶ್ನೆಗಳು ಬಂದಿದೆ ನಿಮ್ಮ ಮಂಡಳಿ ಪರೀಕ್ಷೆಯಲ್ಲಿ, ಅದು ಅನ್ವಯಿಕ ಪ್ರಶ್ನೆಗಳೇ. ಸೆವೆರಲ್ ಕ್ವೆಶನ್ಸ್ ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ಬಂದಿದೆ, ಅಪ್ಲಿಕೇಶನ್ ಕ್ವೆಶನ್ಸ್ ಒಂದು ಸೇಮ್ ಟಾಪಿಕ್ ಆಯಿತಾ. ಇಲ್ಲೇನು ಕೇಳ್ತಿದ್ದಾರೆ, ವಾಟ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್ ಡ್ಯೂರಿಂಗ್ ರೆಸ್ಪಿರೇಷನ್. ಅಂದರೆ ಮೊದಲನೇ ಹಂತದ ಉಸಿರಾಟದ ಮೊದಲನೇ ಹಂತದಲ್ಲಿ ಬರ್ತಿರುವಂಥ ಉತ್ಪನ್ನ ಯಾವುದು ಕೇಳಿ
ಕೇಳ್ತಿದ್ದಾರೆ. ಇದು ಕೂಡ ಅಪ್ಲಿಕೇಶನ್ ಕ್ವೆಶನ್. ನೀವು ನಿಮಗೆ ಎಷ್ಟೊಂದು ಜನ ಬಂದು ಲೈವ್ಸಲ್ಲೆಲ್ಲ ಅಪ್ಲಿಕೇಶನ್ ಕ್ವೆಶನ್ ಸಾಲ್ವ್ ಮಾಡಿ ಅಂತೀರ. ಅಪ್ಲಿಕೇಶನ್ ಕ್ವೆಶನ್ ಅಂದ್ರೇನು ಅಂತಾನೆ ಗೊತ್ತಿರಲ್ಲ ನಿಮಗೆ, ಆಯಿತಾ. ಸೊ ಇದನ್ನು ಅಪ್ಲಿಕೇಶನ್ ಕ್ವೆಶನ್ ಅಂತಿದ್ದೀವಿ. ಬಿಕಾಸ್ ನಿಮಗೆ ಡೈರೆಕ್ಟಾಗಿ ಏನು ಗ್ಲೂಕೋಸ್ ಬ್ರೇಕ್ ಡೌನ್ ಬರೀರಿ ಕೇಳ್ತಿಲ್ಲ. ಗ್ಲೂಕೋಸ್ ಬ್ರೇಕ್ ಡೌನಲ್ಲಿ ಫಸ್ಟ್ ಪ್ರಾಡಕ್ಟ್ ಯಾವ್ದು ಬರ್ತಿದೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಬ್ರೈನ್ ಯೂಟಿಲೈಸ್ ಮಾಡಬೇಕು. ದಟ್ ಈಸ್ ವೈ ಇಟ್ ಈಸ್ ಅಪ್ಲಿಕೇಶನ್ ಕ್ವೆಶನ್, ಆಯಿತಾ. ಅಂದರೆ ಗ್ಲೂಕೋಸ್ ವಿಭಜನೆಯಲ್ಲಿ ಬರ್ತಿರುವಂಥ ಮೊದಲನೇ ಉತ್ಪನ್ನ ಯಾವುದು, ನೇರವಾಗಿ ಏನು ಬರೀತೀರಾ, ಪೈರುವೇಟ್ ಅಂತ ಬರೀತೀರಾ. ಅದಾದಮೇಲೆ ಇಲ್ಲಿ ಈ ಪಾರ್ಟ್ ಏನಿದೆ ಕ್ವೆಶನಿನ ಸೆಕೆಂಡ್ ಪಾರ್ಟ್, ದಿಸ್ ಇಸ್ ಡೈರೆಕ್ಟ್, ಆಯಿತಾ. ಈ ಪ್ರಶ್ನೆಯ ಎರಡನೇ ಭಾಗ ಏನಿದೆ ಇದು ನೇರವಾಗಿ ಉತ್ತರಿಸುವಂಥ ಭಾಗ. ನೇರ ಪ್ರಶ್ನೆ ಇದು, ಅನ್ವಯಿಕ ಪ್ರಶ್ನೆ ಅಲ್ಲ. ಸೊ ಏನು ಕೇಳ್ತಿದ್ದಾರೆ, ಏರೋಬಿಕ್ ಹಾಗೂ ಆ್ಯನ್ಏರೋಬಿಕ್ ರೆಸ್ಪಿರೇಷನ್ ಮಧ್ಯೆ ಡಿಫ್ರೆನ್ಸ್ ಬರೀರಿ ಅಂತ ನೀವು ಟೇಬಲ್ನ ಹಾಕಿ ಡಿಫ್ರೆನ್ಸ್ ಬರೀಬೋದು. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟದ ನಡುವೆ ಇರುವಂತಹ ವ್ಯತ್ಯಾಸ ಬರೀರಿ ಅಂತಿದ್ದಾರೆ. ನೇರವಾಗಿ ಕೋಷ್ಟಕ ರಚನೆ ಮಾಡಿ ಉತ್ತರನ ಬರಿಬೋದು. ನೆಕ್ಸ್ಟ್, ಅಂಡರ್ ವಾಟ್ ಕಂಡೀಷನ್ ಲ್ಯಾಕ್ಟಿಕ್ ಆಸಿಡ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ ಮಸಲ್ ಸೆಲ್ಸ್ ಅಂತ ಕೇಳ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಸ್ನಾಯುಕೋಶದಲ್ಲಿ ಲ್ಯಾಕ್ಟಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅನ್ವಯ, ಮೆದುಳಿನ ಅನ್ವಯ ಮಾಡಬೇಕು. ಯಾವ ಸಂದರ್ಭದಲ್ಲಾಗುತ್ತೆ, ಸ್ನಾಯುಕೋಶದಲ್ಲಿ ಆಮ್ಲಜನಕದ ಅನುಪಸ್ಥಿತಿ, ಆಮ್ಲಜನಕದ ಕೊರತೆಯಲ್ಲಿ ಆಗುತ್ತೆ ಅಲ್ವಾ. ಅಂದರೆ ಮಸಲ್ ಸೆಲ್ಸಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಪಾರ್ಟ್ನ ಮೆನ್ಷನ್ ಮಾಡಬೇಕು. ಈ ಫ್ಲೋ ಚಾರ್ಟ್ ಬರೆದ್ರು ಮಾರ್ಕ್ಸ್ ಸಿಗುತ್ತೆ, ಎಕ್ಸ್ಟ್ರಾ ಮಾರ್ಕ್ಸ್ ಸಿಗಲ್ಲ, ಬಟ್ ಔಟ್ ಆಫ್ ಔಟ್ ಸಿಗೋದು ಗ್ಯಾರಂಟಿ ಆಗುತ್ತೆ, ಆಯಿತಾ. ಈ ಲಾಸ್ಟ್ ಪಾರ್ಟ್ ಏನಿದೆ, ಈ ಭಾಗ ಏನಿದೆ ನಕ್ಷೆದು, ಈ ಭಾಗನ ಉತ್ತರದಲ್ಲಿ ಸೇರಿಸಿದ್ರೆ ನಿಮಗೆ ಹೆಚ್ಚು ಅಂಕ ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ಈ ರೀತಿ ಅರ್ಥ ಮಾಡ್ಕೋಬೇಕು ನೀವು. ಏನು ಕೇಳ್ತಿದ್ದಾರೆ, ಸ್ನಾಯುಕೋಶದಲ್ಲಿ ಆಮ್ಲಜನಕದ ಕೊರತೆಯಲ್ಲಿ ಆಗುವಂಥ ಅವಾಯುವಿಕ ಉಸಿರಾಟ, ಇದ್ರ ಬಗ್ಗೆ ಕೇಳ್ತಿದ್ದಾರೆ. ಈ ಉತ್ತರನ ಬರಿಬೇಕು ಅಂತ ಅರ್ಥ ಮಾಡ್ಕೊಂಡು ಬರಿಬೇಕು, ಆಯಿತಾ. ಓಕೆನಾ. ಸೊ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಕ್ವೆಶನ್ಸ್ ಇರುತ್ತೆ, ಆಯಿತಾ. ನೆಕ್ಸ್ಟು, ಎಸ್, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಅಪ್ಲಿಕೇಶನ್ ಕ್ವೆಶನ್, ಆಯಿತಾ. ತುಂಬ ಇನ್ನು ಚೆನ್ನಾಗಿರುವಂಥ ಒಂದು ಕ್ವೆಶನ್. ಎಕ್ಸಿಸ್ಟಿಂಗ್ ಎನ್ ಎನಾರ್ಮಸ್ ನಂಬರ್ಸ್ ಇನ್ ದ ಟೈನಿ ಸ್ಟ್ರಕ್ಚರ್ ಆಫ್ ಬೋತ್ alveoli and nephrons are complementary to their work efficiency. How ಅಂತ ಕೇಳ್ತಿದ್ದಾರೆ, ಆಯಿತಾ. ಆಲ್ವಿಯೋಲೈ ಅಂದರೆ ಗಾಳಿಗೂಡುಗಳು ಮತ್ತು ನೆಫ್ರಾನ್ ಎರಡೂ ಸಹ ಅತ್ಯಧಿಕ ಸಂಖ್ಯೆಯಲ್ಲಿ ಇರುವುದು ಹಾಗೂ ಅತಿ ಸೂಕ್ಷ್ಮ ರಚನೆಗಳಾಗಿರುವುದು ಅವುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಪೂರಕವಾಗಿದೆ, ಹೇಗೆ ಅಂತ ಕೇಳ್ತಿದ್ದಾರೆ. ಸೊ ಜಾಸ್ತಿ ನಂಬರಲ್ಲಿರೋದ್ರಿಂದ ಆಲ್ವಿಯೋಲೈಯಲ್ಲಿ ಗೇಷಿಯಸ್ ಎಕ್ಸ್ಚೇಂಜ್ ಜಾಸ್ತಿ ಮಟ್ಟಕ್ಕೆ ಆಗತ್ತೆ, ಆಯಿತಾ. ಆ್ಯಂಡ್ ಟೈನಿ ಸ್ಟ್ರಕ್ಚರ್ಸ್ ಆಗಿರೋದ್ರಿಂದ ಕೂಡ ಗೇಷಿಯಸ್ ಎಕ್ಸ್ಚೇಂಜ್ ಏನಿದೆ, ಆಕ್ಸಿಜನ್ ಹೊರಗೆ ಹೋಗೋದು, ಕಾರ್ಬನ್ ಡೈಆಕ್ಸೈಡ್ ಒಳಗೆ ಬರೋದು ಎಲ್ಲ ಈಸಿಯಾಗಿ ನಡೆಯುತ್ತೆ, ಓಕೆ. ಆ್ಯಂಡ್ ನೆಫ್ರಾನ್ ಕೂಡ ಜಾಸ್ತಿ ನಂಬರಲ್ಲಿರೋದ್ರಿಂದ ಬ್ಲಡ್ಡಿನ ಫಿಲ್ಟ್ರೇಷನ್ ಪ್ರಾಸೆಸ್ ಈಸಿ ಆಗುತ್ತೆ. ಇಷ್ಟೇ ಇರೋದು. ಏನು ಹೇಳ್ತಿದ್ದಾರೆ, ಆಲ್ವಿಯೋಲೈ ಹಾಗೂ ನೆಫ್ರಾನ್ ಜಾಸ್ತಿ ನಂಬರಲ್ಲಿರೋದ್ರಿಂದ ಹಾಗೂ ಟೈನಿ ಆಗಿರೋದ್ರಿಂದ ಪ್ರಯೋಜನ ಏನು, ಇದರ ವರ್ಕಿಗೆ ಹೇಗೆ ಅದು ಏನು ಬೆನಿಫಿಟ್ ಆಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಅರ್ಥ ಮಾಡಿಕೊಂಡು ಆನ್ಸರ್ನ ಬರಿಬೇಕು, ಆಯಿತಾ. ಎಕ್ಸ್ಚೇಂಜ್ ಆಫ್ ಸಬ್ಸ್ಟೆನ್ಸಸ್ಸಿಗೆ ಮ್ಯಾಕ್ಸಿಮಮ್ ಏರಿಯಾ ಸಿಗತ್ತೆ, ಅಷ್ಟೇ ಆನ್ಸರ್ ಇರೋದು, ಓಕೆನಾ. ಸೊ ಹ್ಯೂಮನ್ ಬೀಯಿಂಗ್ಸಿಗೆ ಜಾಸ್ತಿ ಆಕ್ಸಿಜನ್ ಬೇಕು, ಇದಕ್ಕೋಸ್ಕರ ಆಲ್ವಿಯೋಲೈಯಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಜಾಸ್ತಿ ಆಗಬೇಕು. ಆ್ಯಂಡ್ ಬಾಡಿಯಲ್ಲಿ 180 ಲೀಟರ್, ಆಲ್ಮೋಸ್ಟ್ 180 ಲೀಟರ್ ಆಫ್ ವಾಟರ್ ಫಿಲ್ಟರ್ ಆಗುತ್ತೆ. ದಿಸ್ ಇಸ್ ವೈ ನೆಫ್ರಾನ್ ಜಾಸ್ತಿ ನಂಬರಲ್ಲಿರಬೇಕು. ಈ ರೀತಿ ಬರಿಬೇಕು, ಆಯಿತಾ. ಆನ್ಸರ್ ಏನಕ್ಕೆ ಎರಡು ಜಾಸ್ತಿ ನಂಬರಲ್ಲಿದೆ ಅಷ್ಟೇ ಕೇಳಿರೋದು. ಅರ್ಥ ಮಾಡಿಕೊಂಡು ಆಲ್ವಿಯೋಲೈ ಫಂಕ್ಷನ್ ಏನು ನೆನ್ಪು ಮಾಡ್ಕೋಬೇಕು, ನೆಫ್ರಾನ್ ಫಂಕ್ಷನ್ ಏನು ನೆನ್ಪು ಮಾಡ್ಕೋಬೇಕು. ಆಲ್ವಿಯೋಲೈ ಜಾಸ್ತಿ ಇದ್ದರೆ ಏನಾಗುತ್ತೆ, ಆಲ್ವಿಯೋಲೈ ಅಕಸ್ಮಾತ್ ಕಡಿಮೆ ಆದರೆ ಏನಾಗುತ್ತೆ, ನೆಫ್ರಾನಲ್ಲಿ ಏನಾಗುತ್ತೆ, ಈ ರೀತಿ ಅರ್ಥ ಮಾಡಿಕೊಂಡು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ, ಓಕೆ. ಅಂದರೆ ಗಾಳಿಗೂಡುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾಕೆ ಇರಬೇಕು ಮಕ್ಕಳೇ, ಯಾಕಂದರೆ ಆಮ್ಲಜನಕದ ವಿನಿಮಯ ಆಗಬೇಕು, ಆಯಿತಾ. ಆಮ್ಲಜನಕದ ಅಂದರೆ ಅನಿಲಗಳ ವಿನಿಮಯ ಆಗಬೇಕು. ಅನಿಲಗಳ ವಿನಿಮಯ ಹೆಚ್ಚು ಮಟ್ಟದಲ್ಲಿ ಏನಕ್ಕಾಗಬೇಕು, ಯಾಕಂದರೆ ದೇಹದಲ್ಲಿ ಉಷ್ಣತೆನ ಕಾಪಾಡಬೇಕು. ಯಾಕಂದರೆ ಮಾನವರು ಏನು ಉಷ್ಣ ರಕ್ತದ ಜೀವಿಗಳು ಅಲ್ವಾ. ಸೊ ಈ ರೀತಿ ಇದಕ್ಕೋಸ್ಕರ ಗಾಳಿಗೂಡುಗಳ ಸಂಖ್ಯೆ ಹೆಚ್ಚಿರತ್ತೆ. ಹಾಗೂ ನೆಫ್ರಾನಿನ ಸಂಖ್ಯೆ ಏನಕ್ಕೆ ಹೆಚ್ಚಿರತ್ತೆ, ಯಾಕಂದರೆ ಹೆಚ್ಚು ಮಟ್ಟಕ್ಕೆ ರಕ್ತದ ಏನು ಶೋಧನೆ ಆಗಬೇಕು. ರಕ್ತದ ಶೋಧನೆ ಆಗಲಿಲ್ಲ ಅಂದರೆ ದೇಹದಲ್ಲಿ ಇರುವಂಥ ತ್ಯಾಜ್ಯ ಪದಾರ್ಥ ಹೊರಗೆ ಹೋಗಲ್ಲ. ಇದಕ್ಕೋಸ್ಕರ ನೆಫ್ರಾನ್ ಕೂಡ ಹೆಚ್ಚು ಅಂಕದಲ್ಲಿ, ಹೆಚ್ಚು ಸಂಖ್ಯೆಯಲ್ಲಿ ಇರತ್ತೆ ಅಂತ ಬರಿಬೇಕು, ಆಯಿತಾ. ಸೊ ನಿಮ್ಗೆ ಗೊತ್ತಿರೋವಂಥ ಉತ್ತರನೇ ಸ್ವಲ್ಪ ತಿರುಗಿಸಿ ಕೇಳಿರ್ತಾರೆ. ಸ್ವಲ್ಪ ತಿರುಗಿಸಿದ ತಕ್ಷಣ ಅಯ್ಯೋ ಏನು ಬರೀಲಿ ಅಂತ ನೀವು ಗಾಬರಿ ಆಗ್ತೀರಾ.
ಫಸ್ಟ್ ನೀವೇನು ನೆನ್ಪಿಟ್ಕೋಬೇಕು, ಯಾವುದೇ ಪ್ರಶ್ನೆಯನ್ನು ನೋಡಿದಾಗ ಗಾಬರಿ ಆಗಬಾರ್ದು ಆಯಿತಾ. ಯಾವುದೇ ಕ್ವೆಶನ್ ನೋಡಿದಾಗ ಪ್ಯಾನಿಕ್ ಆಗಬಾರ್ದು. ಯು ಆಲ್ರೆಡಿ ನೋ ದ ಆನ್ಸರ್. ಈ ಆನ್ಸರ್ ನಿಮಗೆ ಗೊತ್ತು, ನಾನೇನು ಸ್ಪೆಷಲಾಗಿ ಹೇಳ್ತಿಲ್ಲ. ಸೊ ಕ್ವೆಶನ್ ನೋಡಿದಾಗ ಓಕೆ ಏನಕ್ಕೆ ಕೇಳ್ತಿರ್ಬೋದು, ಇದು ಯಾವ ರೀತಿ ನನ್ನ ನಾಲೆಜ್ನ ಟೆಸ್ಟ್ ಮಾಡೋಕ್ಕೆ ಹೇಳ್ತಿದ್ದಾರೆ, ಈ ಕ್ಲಾರಿಟಿನ ತರಿಸ್ಕೊಂಡ್ಬಿಟ್ರೆ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಎನಿ ಆನ್ಸರ್. ಓಕೆ ಓಕೆ, ಇದು ವೆರಿ ಗುಡ್ ಕ್ವೆಶನ್. ಮತ್ತೆ ಕೇಳಿದ್ದಾರೆ, ಬಾಡಿಯಲ್ಲಿ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಕ್ಕೆ ಸೆಪ್ರೇಟ್ ಆಗಿರಬೇಕು. ಇಲ್ಲಿ ಅದೇ ಕ್ವೆಶನ್, ಇದಕ್ಕೆ ಆನ್ಸರ್ ಅಂತೂ ಗೊತ್ತು ನಿಮಗೆ. ಬಾಡಿಯಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸೆಪ್ರೇಟ್ ಆಗಿದ್ದರೆ ರೆಸ್ಪಿರೇಷನ್ ಜಾಸ್ತಿ ನಡೆಯುತ್ತೆ, ರೆಸ್ಪಿರೇಷನಿಂದ ಎನರ್ಜಿ ಜಾಸ್ತಿ ಬರುತ್ತೆ, ಎನರ್ಜಿ ಜಾಸ್ತಿ ಬಂದಾಗ ವಾರ್ಮ್ ಬ್ಲಡೆಡ್ ಆರ್ಗ್ಯಾನಿಸಮ್ಸ್ ಇಂಟರ್ನಲ್ ಟೆಂಪರೇಚರ್ನ ಮೇಂಟೈನ್ ಮಾಡ್ಬೋದು ಆಯಿತಾ. ಈ ಆನ್ಸರ್ ಅಂತೂ ಗೊತ್ತು. ಇಲ್ಲೇನು ಕೇಳ್ತಿದ್ದಾರೆ, ಹ್ಯೂಮನ್ ಹಾರ್ಟು ಈ ಬ್ಲಡ್ನ ಸೆಪ್ರೇಟ್ ಆಗಿಡೋಕ್ಕೆ, ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸೆಪ್ರೇಟ್ ಆಗಿಡೋಕ್ಕೆ ಹೇಗೆ ಸ್ಟ್ರಕ್ಚರ್, ಹ್ಯೂಮನ್ ಹಾರ್ಟಿನ ಸ್ಟ್ರಕ್ಚರ್ ಬೆನಿಫಿಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೇಮ್ ಆನ್ಸರ್ನ ಸ್ವಲ್ಪ ಬೇರೆ ರೀತಿ ಬರಿಬೇಕು, ಸ್ವಲ್ಪ ಹ್ಯೂಮನ್ ಹಾರ್ಟಿನ ಸ್ಟ್ರಕ್ಚರ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಬರಿಬೇಕು ಅಷ್ಟೇ. ಸೊ ಈ ಕ್ವೆಶನ್ ನೋಡಿದ ತಕ್ಷಣ ಪ್ಯಾನಿಕ್ ಆಗಿಬಿಡ್ತೀರಾ, ಬಟ್ ಇಟ್ ಈಸ್ ನಾಟ್ ನೆಸೆಸರಿ. ಓಕೆ, ಆಮೇಲೆ ನೆಕ್ಸ್ಟು ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ, ಹ್ಯೂಮನ್ ಹಾರ್ಟಲ್ಲಿ ಡೈಜೆಸ್ಟೆಡ್ ಫುಡ್ ಹೇಗೆ ಅಬ್ಸಾರ್ಬ್ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಏನಕ್ಕೆ ನೆಸೆಸರಿ ಅಂತ ಕೇಳಿದ್ದಾರೆ. ಅಥವಾ ಮೆನ್ಷನ್ ದ ಫಂಕ್ಷನ್ ಆಫ್ ಬ್ಲಡ್. ಓಕೆ, ಬ್ಲಡ್ಡು ಟ್ರಾನ್ಸ್ಪೋರ್ಟೇಷನ್ನ ನಡ್ಸೋಕ್ಕೆ ಹೇಗೆ ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಬ್ಲಡ್ ಬಗ್ಗೆ ಏನು ಬರೀತೀರಾ, ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್, ಫುಡ್ ಮೆಟೀರಿಯಲ್, ವೇಸ್ಟ್ ಮೆಟೀರಿಯಲ್ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ದಟ್ ಈಸ್ ವೈ ಬ್ಲಡ್ ಇಸ್ ನೆಸೆಸರಿ ಅಂತ ಬರೀತೀರಾ. ಬಟ್ ಮೇನ್ ಫಸ್ಟ್ ಕ್ವೆಶನ್ ಏನಿದೆ, ಫಸ್ಟ್ ಪಾರ್ಟ್ ಆಫ್ ದ ಕ್ವೆಶನ್ ಏನಿದೆ, ದಟ್ ಈಸ್ ಅನ್ ಅಪ್ಲಿಕೇಶನ್ ಪಾರ್ಟ್ ಆಯಿತಾ. ಸೊ ಈ ಮೊದಲನೇ ಭಾಗ ಏನಿದೆ ಇದು ಅನ್ವಯಿಕ ಭಾಗ ಆಯಿತಾ ಮಕ್ಕಳೇ. ಎರಡನೇ ಪ್ರಶ್ನೆ ಹೆಚ್ಚುವರಿ ಏನು ನೇರ ಪ್ರಶ್ನೆ ಆಗಿರುತ್ತೆ. ರಕ್ತದಲ್ಲಿ ಸಾಗಾಣಿಕೆಗೆ ರಕ್ತ ಹೇಗೆ ಅನುವು ಮಾಡಿಕೊಡುತ್ತೆ ಅಂತ ಕೇಳ್ತಾರೆ. ಹಾಗೂ ಪಚನಗೊಂಡ ಆಹಾರ ರಕ್ತಕ್ಕೆ ಹೇಗೆ ಹೀರಲ್ಪಡುತ್ತೆ, ವಿಲ್ಲೈ ಮೂಲಕ ಹೀರಲ್ಪಡುತ್ತೆ, ಇದಂತೂ ನಿಮ್ಗೆ ಗೊತ್ತು. ಸೊ ಮೊದಲನೇ ಭಾಗದಲ್ಲಿ ಏನು ಕೇಳ್ತಿದ್ದಾರೆ, ಆಮ್ಲಜನಕ ರಿಕ್ತ ರಕ್ತ ಹಾಗೂ ಆಮ್ಲಜನಕ ಸಮೃದ್ಧ ರಕ್ತ ಬೇರ್ಪಡಿಕೆ ಮಾಡಲಿಕ್ಕೆ ಹೃದಯದ ರಚನೆ ಏನಿದೆ ಹೇಗೆ ಅನುವು ಮಾಡಿಕೊಡುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆಮ್ಲಜನಕ ರಿಕ್ತ ಹಾಗೂ ಸಮೃದ್ಧ ರಕ್ತನ ಏನಕ್ಕೆ ಬೇರ್ಪಡಿಕೆ ಮಾಡಬೇಕು, ಉಸಿರಾಟ ಹೆಚ್ಚಾಗಿ ಆಗಬೇಕು, ಉಸಿರಾಟಕ್ಕೆ ಆಮ್ಲಜನಕ ಬೇಕು, ಹಾಗೂ ಉಸಿರಾಟ ಹೆಚ್ಚಾಗಿ ಆದಾಗ ಶಕ್ತಿ ಹೆಚ್ಚಾಗಿ ಬಿಡುಗಡೆ ಆಗುತ್ತೆ, ಶಕ್ತಿ ಹೆಚ್ಚಾಗಿ ಬಿಡುಗಡೆ ಆದಾಗ ದೇಹದ ಉಷ್ಣತೆ, ಆಂತರಿಕ ಉಷ್ಣತೆನ ಕಾಪಾಡ್ಕೋಬಹುದು ಉಷ್ಣ ರಕ್ತ ಜೀವಿಗಳಲ್ಲಿ. ಇಷ್ಟೇ ಉತ್ತರ. ಇದರಲ್ಲಿ ಹೃದಯದ ರಚನೆ ಬಗ್ಗೆ ಸ್ವಲ್ಪ ನೀವು ಮಾಹಿತಿನ ಕೊಟ್ಟರೆ ಉತ್ತರ ಸಂಪೂರ್ಣ ಆಗುತ್ತೆ ಆಯಿತಾ. ಸೊ ಆನ್ಸರ್ ಏನಿದೆ ಈ ರೀತಿ ಬರೀತೀರಾ. ಸೊ ಫಸ್ಟ್ ಆಫ್ ಆಲ್ 4 ಚೇಂಬರ್ಸ್ ಇರುತ್ತೆ. 4 ಚೇಂಬರ್ಸಲ್ಲಿ ಟಾಪ್ ಚೇಂಬರ್ಸ್ ಹಾಗೂ ಬಾಟಮ್ ಚೇಂಬರ್ಸ್ ಇರುತ್ತೆ, ಏಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ಸ್. ಹಾಗೂ ಅವೆರಡರ ನಡುವೆ ರೈಟ್ ಹಾಗೂ ಲೆಫ್ಟ್ ಪಾರ್ಟ್ ಆಫ್ ದ ಹಾರ್ಟ್ ಮಧ್ಯೆ ಸೆಪ್ಟಮ್ ಇರುತ್ತೆ ಅಂತ ಬರೀತೀರ. ಆ್ಯಂಡ್ ಈ ರೀತಿ ಹಾರ್ಟ್ ಏನಿದೆ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಸೆಪ್ರೇಟ್ ಮಾಡುತ್ತೆ ಅಂತ ಬರೀತೀರ. ಆ್ಯಂಡ್ ಡಿಆಕ್ಸಿಜನೇಟೆಡ್ ಆ್ಯಂಡ್ ಆಕ್ಸಿಜನೇಟೆಡ್ ಬ್ಲಡ್ ಸೆಪ್ರೇಟ್ ಆದಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಏನು ಬ್ಲಡ್ ವೆಸಲ್ಸ್ ಕೂಡ ಸೆಪ್ರೇಟ್ ಆಗಿರುತ್ತೆ, ಆರ್ಟ್ರೀಸ್ ಆ್ಯಂಡ್ ವೇನ್ ಸೆಪ್ರೇಟ್ ಆಗಿರುತ್ತೆ ಅಂತ ಬರೀತೀರ. ಓಕೆ, ಇಷ್ಟೇ ಇರೋದು. ಇದನ್ನ ನೋಡಿ ಪ್ಯಾನಿಕ್ ಆಗಬಾರ್ದು. ಓಕೆ, ಅಂದರೆ ಹೃದಯದ ರಚನೆ ಬಗ್ಗೆ ಏನು ಬರೀತೀರಾ ಮಕ್ಕಳೇ. ಆ್ಯಂಡ್ ಅದಾದಮೇಲೆ ಏನು ಇಂಟೆಸ್ಟೈನ್ ಬಗ್ಗೆ ಎಲ್ಲ, ವಿಲ್ಲೈ ಬಗ್ಗೆ ಬರೀತೀರಾ. ಆ್ಯಂಡ್ ಏನು ಬ್ಲಡ್ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಸೆಕೆಂಡ್ ಪಾರ್ಟಿಗೆ ಆನ್ಸರ್ ಮಾಡ್ತೀರಾ. ನೆಕ್ಸ್ಟು ಮಾನವ ಹೃದಯದಲ್ಲಿ ಏನಾಗುತ್ತೆ ಮಕ್ಕಳೇ, ಮೇಲಿನ ಹೃತ್ಕರ್ಣ ಹಾಗೂ ಹೃತ್ಕುಕ್ಷಿ ಏನು ಕವಾಟುಗಳ ಮೂಲಕ ಬೇರ್ಪಡಿಕೆ ಆಗಿರುತ್ತೆ. ಹೃದಯದ ಬಲ ಹಾಗೂ ಎಡಭಾಗ ಗೋಡೆಯ ಮೂಲಕ, ಸೆಪ್ಟಮ್ ಅನ್ನೋ ಒಂದು ಗೋಡೆಯ ಮೂಲಕ ಬೇರ್ಪಡಿಕೆ ಆಗಿರುತ್ತೆ. ಹಾಗೂ ಇದರಿಂದ ಆಮ್ಲಜನಕ ರಿಕ್ತ ಹಾಗೂ ಸಮೃದ್ಧ ರಕ್ತ ಬೇರ್ಪಡಿಕೆ ಆಗತ್ತೆ. ಹಾಗೂ ಈ ಏನು ಬೇರ್ಪಡಿಕೆ ಆಗಿರುವಂತಹ ರಕ್ತದ ಸಾಗಾಣಿಕೆಗೋಸ್ಕರ ಅಪಧಮನಿ ಹಾಗೂ ಅಭಿಧಮನಿಗಳು ಇರ್ತವೆ ಆಯ್ತಾ ಮಕ್ಕಳೇ. ಸೊ ಈ ರೀತಿಯಲ್ಲಿ ಹೃದಯದ ರಚನೆ ಏನಿದೆ ರಕ್ತದ ಬೇರ್ಪಡಿಕೆಗೆ ಅನುವು ಮಾಡಿಕೊಡತ್ತೆ ಅಂತ ಬರೀತೀರಾ. ಸೊ ಇದನ್ನ ನೋಡಿ ಗಾಬರಿ ಪಟ್ಕೋಬಾರ್ದು. ನಿಮಗೆ ಗೊತ್ತಿರುವಂಥ ಮಾಹಿತಿನೇ ಯಾವ ರೀತಿ ಬರಿಬೇಕು ಅಂತ ನೀವು ನೋಡ್ಕೋಬೇಕು ಅಷ್ಟೇ. ಓಕೆ, ಸೊ ಎಸ್, ಇದು ಎರಡನೇ ಭಾಗದ ಏನು ಉತ್ತರ. ಪಚನೆಗೊಂಡಿರುವಂಥ ಆಹಾರ ವಿಲೈ ಮೂಲಕ ಹೀರಲ್ಪಡ್ತದೆ ಹಾಗೂ ಅಗತ್ಯ ವಸ್ತುಗಳು ರಕ್ತದ ಮೂಲಕ ಸಾಗಾಣಿಕೆ ಆಗುತ್ತೆ. ಗ್ಲೂಕೋಸ್, ಆಮ್ಲಜನಕ, ತ್ಯಾಜ್ಯ ಪದಾರ್ಥ ಎಲ್ಲ ಏನು ರಕ್ತದ ಮೂಲಕ ಸಾಗಾಣಿಕೆ ಆಗತ್ತೆ ಅಂತ ಬರಿಬೇಕಾಗತ್ತೆ ಆಯ್ತಾ ಮಕ್ಕಳೇ. ಓಕೆ, ಸೊ ಇದು ಪಾರ್ಟ್ 1 ಲೈಫ್ ಪ್ರಾಸೆಸಸಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಏನಿದೆ ಇದು ನೆಫ್ರಾನ್, ಆಲ್ವಿಯೋಲೈ, ರೆಸ್ಪಿರೇಷನ್, ಫೋಟೋಸಿಂಥಿಸಿಸ್ ಬಗ್ಗೆ ಕೇಳ್ತಾರೆ ಒಂದೊಂದು ಸತಿ. ಅದು ಬಿಟ್ಟರೆ ಎಕ್ಸ್ಕ್ರೀಷನ್, ರೆಸ್ಪಿರೇಷನ್, ನ್ಯೂಟ್ರಿಷನ್,
ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನಲ್ಲಿ ಮೇಜರ್ಲಿ ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಬಗ್ಗೆ ಅಪ್ಲಿಕೇಶನ್ ಕ್ವೆಶನ್ಸ್ ಬರುತ್ತೆ ಆಯಿತಾ. ಆ ಕಡೆ ಈ ಕಡೆ ಎಲ್ಲೆಲ್ಲಿಂದಾನೂ ಕೇಳ್ತಾರೆ, ಆನ್ಸರ್ ಸೇಮೇ ಇರುತ್ತೆ ಆಯಿತಾ. ಅಂದರೆ ಜೀವಕ್ರಿಯೆಗಳಲ್ಲಿ ನೆಫ್ರಾನ್ಗಳ ಬಗ್ಗೆ, ಗಾಳಿಗೂಡುಗಳ ಬಗ್ಗೆ, ಆಮ್ಲಜನಕ ರಿಕ್ತ ಹಾಗೂ ಸಮೃದ್ಧ ರಕ್ತದ ಬೇರ್ಪಡಿಕೆ ಬಗ್ಗೆ, ಇದ್ರ ಬಗ್ಗೆ ಝೈಲಮ್ ಹಾಗೂ ಫ್ಲೋಯಮ್ ಬಗ್ಗೆ ಏನು ಅನ್ವಯಿಕ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ ಆಯಿತಾ ಮಕ್ಕಳೇ. ಸೊ ಇದನ್ನು ನೀವು ಸ್ವಲ್ಪ ಗಮನ ಕೊಟ್ಟು ಪ್ರಶ್ನೆನ ಅರ್ಥ ಮಾಡ್ಕೊಂಡ್ಬಿಟ್ರೆ ಉತ್ತರನ ಸುಲಭವಾಗಿ ಬರಿಬೋದು. ಓಕೆನಾ. ಸೊ ಈಗ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವದಲ್ಲಿ ಕೇಳುವಂಥ ಪ್ರಶ್ನೆನ ನೋಡ್ತಿದ್ದೀವಿ. ಎಸ್. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ನರ್ವ್ ಇಂಪಲ್ಸ್ನ ಕರೆಕ್ಟ್ ಪಾತ್ ಐಡೆಂಟಿಫೈ ಮಾಡಿ ಈ ಡಯಾಗ್ರಾಮ್ನ ನೋಡಿಕೊಂಡು. ಸೊ ಇದರಲ್ಲಿ ನರ್ವ್ ಇಂಪಲ್ಸಿನ ಪಾತ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಸುಮ್ಮನೆ ಡಯಾಗ್ರಾಮ್ ನೋಡಿದ್ರೆ ಆನ್ಸರ್ ಗೊತ್ತಾಗಲ್ಲ, ನಿಮಗೆ ಐಡಿಯಾ ಇರಬೇಕು ನರ್ವ್ ಇಂಪಲ್ಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ. ನರ್ವ್ ಇಂಪಲ್ಸ್ ಎಲ್ಲಿಗೆ ಹೋಗುತ್ತೆ, ಡೆಂಡ್ರೈಟಿಗೆ ಹೋಗುತ್ತೆ, ಆಕ್ಸಾನಿಗೆ ಬರುತ್ತೆ, ಸೆಲ್ ಬಾಡಿಗೆ ಬರುತ್ತೆ, ಸೆಲ್ ಬಾಡಿಯಿಂದ ಆಕ್ಸಾನಿಂದ ನರ್ವ್ ಎಂಡಿಂಗ್ ಆಯಿತಾ. ಸೊ ಈ 4 ಪಾರ್ಟ್ಸ್ನ ಐಡೆಂಟಿಫೈ ಮಾಡಿ ನೀವು ಆನ್ಸರ್ ಮಾಡಬೇಕು ಆಯಿತಾ. ನರದ ಆವೇಗದ ಮಾರ್ಗನ ಗುರುತಿಸಿ ಚಿತ್ರಾನ ನೋಡ್ಕೊಂಡು ಅಂತಿದ್ದಾರೆ. ಖಾಲಿ ಚಿತ್ರಾನ ನೋಡಿದ್ರೆ ನಿಮಗೆ ಅರ್ಥ ಆಗಲ್ಲ. ನೀವೇನು ನರದ ಮಾರ್ಗದ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ, ನರದ ಆವೇಗದ ಮಾರ್ಗದ ಬಗ್ಗೆ ಆಯಿತಾ. ಸೊ ಎಲ್ಲಿಗೆ ಬರುತ್ತೆ, ಡೆಂಡ್ರೈಟಿಗೆ ಬರುತ್ತೆ, ಕೋಶಕಾಯಕ್ಕೆ ಬರುತ್ತೆ, ಅದಾದಮೇಲೆ ಆಕ್ಸಾನಿಗೆ, ಕೊನೆಯಲ್ಲಿ ನರ ತುದಿಗೆ ಬರುತ್ತೆ. ಸೊ ಇದರಲ್ಲಿ ಡೆಂಡ್ರೈಟ್ ಯಾವುದು, ಕಾಯ ಯಾವುದು, ಇದೆಲ್ಲ ನಿಮಗೆ ಮಾಹಿತಿ ಇದ್ದರೆ ಮಾತ್ರ ಉತ್ತರನ ಬರೆಯೋಕ್ಕೆ ಆಗತ್ತೆ ಆಯಿತಾ. ಸೊ ಇದಕ್ಕೋಸ್ಕರ ನಿಮ್ಮ ಮೂಲ ಪರಿಕಲ್ಪನೆಗಳು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಸೊ ಫಾರ್ ದಿಸ್ ನಿಮ್ಮ ಕೋರ್ ಕಾನ್ಸೆಪ್ಟ್ ಸ್ಟ್ರಾಂಗ್ ಆಗಿ ಇರಬೇಕು. ಓಕೆ. ಸೊ ಆನ್ಸರ್ ಏನು ಬರುತ್ತೆ ನೋಡಿ. ಫಸ್ಟು ಡೆಂಡ್ರೈಟಸ್ ಪಿ ಆಯಿತಾ. ಅದಾದಮೇಲೆ ಸೆಲ್ ಬಾಡಿ ಅಥವಾ ಕೋಶಕಾಯ ವಿಚ್ ಇಸ್ ಆರ್ ಆದಮೇಲೆ ಆಕ್ಸಾನ್ ವಿಚ್ ಇಸ್ ಎಸ್, ಲಾಸ್ಟಲ್ಲಿ ಕ್ಯೂ. ಸೊ PRSQ ಯಾವುದು, ಲಾಸ್ಟ್ ಆಪ್ಷನ್. ಸೊ ಈ ರೀತಿ ಯು ಶುಡ್ ಬಿ ಏಬಲ್ ಟು ಆನ್ಸರ್. ಓಕೆ. ನೆಕ್ಸ್ಟ್ ಕ್ವೆಶನ್, ರೆಸ್ಪಾನ್ಸ್ ದಟ್ ಡಸ್ ನಾಟ್ ಹ್ಯಾಪನ್ ಇನ್ ಪ್ಲಾಂಟ್ಸ್ ಡ್ಯೂ ಟು ಗ್ರೋತ್. ಅಪ್ಲಿಕೇಶನ್ ಕ್ವೆಶನ್, ನಿಮ್ಗೆ ಗೊತ್ತಿರುವಂಥ ನಾಲೆಜ್ನ ಅಪ್ಲೈ ಮಾಡಬೇಕು. ಏನು ಕೇಳ್ತಿದ್ದಾರೆ ಇಲ್ಲಿ, ಯಾವ ರೆಸ್ಪಾನ್ಸು ಗ್ರೋತ್ ರಿಲೇಟೆಡ್ ಇಲ್ಲ ಅಂತ ಕೇಳ್ತಿದ್ದಾರೆ ಆಯಿತಾ. ಇದರಲ್ಲಿ ಯಾವ ಪ್ರತಿಕ್ರಿಯೆ ಬೆಳವಣಿಗೆಗೆ ಅವಲಂಬಿತವಾಗಿಲ್ಲ, ಬೆಳವಣಿಗೆಯನ್ನು ಆಧರಿಸಿ ಉಂಟಾಗದ ಪ್ರಕ್ರಿಯೆನ ಗುರುತಿಸಿ ಅಂತ ಕೇಳ್ತಿದ್ದಾರೆ. ಸೊ ಗ್ರೋತ್ ಇಲ್ಲದೆ ನಡೆಯುವಂಥ ಪ್ರಾಸೆಸ್ ಯಾವುದು, ಅಪ್ಲೈ ಮಾಡಿ ನಾಲೆಜ್ನ. ಗ್ರೋತ್ ಆಗಿ ನಡೆಯುವಂಥ ಪ್ರಾಸೆಸ್ನ ಏನಂತಾರೆ, ಟ್ರೋಪಿಸಮ್ ಅಂತಾರೆ. ಸೊ ಇದು ಫಸ್ಟ್ ಒನ್. ಬೆಂಡಿಂಗ್ ಆಫ್ ಶೂಟ್ ಟುವರ್ಡ್ಸ್ ಲೈಟ್ ಏನು, ಫೋಟೋಟ್ರೋಪಿಸಮ್. ಸೊ ಇಟ್ ಇಸ್ ದ ರಾಂಗ್ ಆಪ್ಷನ್. ಪೆನಿಟ್ರೇಷನ್ ಆಫ್ ರೂಟ್ ಇನ್ ಟು ಡೀಪ್ ಸಾಯಿಲ್, ಇದೇನು, ಇದು ಕೂಡ ಫೋಟೋಟ್ರೋಪಿಸಮ್, ಬಟ್ ನೆಗೆಟಿವ್ ಫೋಟೋಟ್ರೋಪಿಸಮ್ ಆರ್ ಪಾಸಿಟಿವ್ ಜಿಯೋಟ್ರೋಪಿಸಮ್. ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆಪ್ಷನ್ ಬಿಕಾಸ್ ಗ್ರೋತ್ ನಡೀತಿದೆ ಎರಡರಲ್ಲೂ. ಫೋಲ್ಡಿಂಗ್ ಆಫ್ ಲೀವ್ಸ್ ವೆನ್ ಟಚ್ಡ್ ಏನಿದೆ, ದಿಸ್ is not a tropic movement. So this is the correct answer. Climbing tendrils ಅಲ್ಲೂ ಕೂಡ ಥಿಗ್ಮೋಟ್ರೋಪಿಸಮ್ ನಡೆಯುತ್ತೆ. ಸೊ this is not the right option ಆಯಿತಾ. ಬೆಳವಣಿಗೆಗೆ ಆಧಾರಿತ ಚಲನೆಗಳು ಯಾವುದು, ಅನುವರ್ತನೆಗಳು. ಸೊ ಅನುವರ್ತನೆಗಳನ್ನ ತೆಗೆದುಹಾಕಬೇಕು ಈ ಆಯ್ಕೆಗಳಲ್ಲಿ ಆಯಿತಾ. ಅಷ್ಟೇ ನೋಡಿ, ಅನ್ವಯ ಮಾಡಬೇಕಷ್ಟೇ ಮಾಹಿತಿನ ಆಯಿತಾ. ಸೊ ಮೊದಲನೆಯದು ದ್ವಿತೀಯ ಅನುವರ್ತನೆ, ಇದು ತಪ್ಪಾಗಿರುತ್ತೆ. ಎರಡನೇದು ದ್ವಿತೀಯ ಅನುವರ್ತನೆಯೂ ಹೌದು, ಋಣಾತ್ಮಕ ದ್ವಿತೀಯ ಅನುವರ್ತನೆ ಹಾಗೂ ಧನಾತ್ಮಕ ಗುರುತ್ವ ಅನುವರ್ತನೆ. ಸೊ ಇದು ತಪ್ಪು. ಕೊನೆಯದ್ರಲ್ಲಿ ಏನು ಸ್ಪರ್ಶ ಅನುವರ್ತನೆ ಇದೆ, ಇದು ಕೂಡ ತಪ್ಪು. ಮೂರನೇ ಆಯ್ಕೆ ಏನಿದೆ, ಇದರಲ್ಲಿ ಬೆಳವಣಿಗೆ ಆಗೋದಿಲ್ಲ. ಸೊ ಇದನ್ನ ನಾವು ಸರಿಯಾದ ಆಯ್ಕೆ ಅಂತ ಪರಿಗಣಿಸ್ತೀವಿ. ಓಕೆ. ಸೊ ಈ ರೀತಿ ಉತ್ತರನ ಬರೆಯೋಕ್ಕೆ ಬರಬೇಕು. ಓಕೆ. ನೆಕ್ಸ್ಟ್ ಕ್ವೆಶನ್. Yes, very good application question. Pot has growing seedling which is kept in a dark room. ಆಯಿತಾ. ಒಂದು ಪಾಟ್ನ ತೊಗೊಂಡು ಹೋಗಿ ಕತ್ಲೆ ಕೋಣೆಯಲ್ಲಿ ಇಡ್ತಾರೆ. ಒಂದು ಏನು ಮೊಳೆಯುತ್ತಿರುವ ಬೀಜ ಇರುವಂತಹ ಕುಂಡನ ತೊಗೊಂಡು ಹೋಗಿ ಕತ್ಲೆ ಕೋಣೆಯಲ್ಲಿ ಇಡ್ತಾರೆ ಆಯಿತಾ. ಬರ್ನಿಂಗ್ ಕ್ಯಾಂಡಲ್ ಇಸ್ ಪ್ಲೇಸ್ ನಿಯರ್ ಇಟ್ ಫಾರ್ ಅ ಫ್ಯೂ ಡೇಸ್. ಒಂದು ಹತ್ತಿರುವಂತಹ ಮೇಣದ ಬತ್ತಿನ ತೊಗೊಂಡು ಹೋಗಿ ಸಸ್ಯದ ಪಕ್ಕ ಇಡ್ತಾರೆ. ಲೈಟ್ ಆಗಿರುವಂಥ ಕ್ಯಾಂಡಲ್ನ ಪ್ಲಾಂಟ್ ಪಕ್ಕ ಇಡ್ತಾರೆ. ಟಾಪ್ ಪಾರ್ಟ್ ಆಫ್ ದ ಸೀಡ್ಲಿಂಗ್ ಬೆಂಡ್ ಟುವರ್ಡ್ಸ್ ದ ಲೈಟ್ ಆಫ್ ಬರ್ನಿಂಗ್ ಕ್ಯಾಂಡಲ್. ಇದು ಯಾವ ಟೈಪ್ ಆಫ್ ಟ್ರೋಪಿಸಮ್ ಅಂತ ಕೇಳ್ತಿದ್ದಾರೆ. ಸೊ ಏನು ಆ ಮೊಳೆ ಹೊಡೆಯೋ
ಮೊಳಕೆ ಹೊಡೆದಿರುವಂಥ ಬೀಜ ಇರತ್ತಲ್ವಾ, ಸೊ ಅದರ ಕಾಂಡ ಏನಿದೆ, ಹೊಸದಾಗಿ ಬರ್ತಿರುವಂಥ ಕಾಂಡ ಏನಿದೆ, ಅದು ಆ ಮೇಣದ ಬತ್ತಿಯ ಜ್ವಾಲೆ ಇದೆ ಅಲ್ವಾ, ಅದ್ರ ಕಡೆ ಬೆಳವಣಿಗೆನ ತೋರಿಸುತ್ತೆ. ಇದು ಯಾವ ರೀತಿಯ ಅನುವರ್ತನೆಯ ಉದಾಹರಣೆ ಅಂತ ಕೇಳ್ತಿದ್ದಾರೆ. ಫೋಟೋಟ್ರೋಪಿಸಮ್ ಬಗ್ಗೆ ಗೊತ್ತು ಅಂದರೆ ಆನ್ಸರ್ನ ಕಣ್ಮುಚ್ಕೊಂಡು ಬರೀತೀರಾ ನೀವು. ದ್ವಿತೀಯ ಅನುವರ್ತನೆ ಅಂದ್ರೇನು, ಇದು ಯಾವ ರೀತಿ ಆಗತ್ತೆ ಅಂತ ನಿಮ್ಮ ಮಾಹಿತಿ ಇದ್ಬಿಟ್ರೆ ಉತ್ತರನ ಕಣ್ಮುಚ್ಕೊಂಡು ಬರೀತೀರಾ. ಉತ್ತರ ಏನು? ದ್ವಿತೀಯ ಅನುವರ್ತನೆ. ಆನ್ಸರ್ ಇಸ್ ಫೋಟೋಟ್ರೋಪಿಸಮ್. ಆಯಿತಾ? ಸೊ ಲೈಟ್ ಇದೆ, ಲೈಟ್ ಕಡೆಗೆ ಸ್ಟೆಮ್ ಮೂವ್ ಆಗ್ತಿದೆ ಅಂದರೆ ದಟ್ ಈಸ್ ಅ ಎಕ್ಸಾಂಪಲ್ ಆಫ್ ಫೋಟೋಟ್ರೋಪಿಸಮ್, ಪಾಸಿಟಿವ್ ಫೋಟೋಟ್ರೋಪಿಸಮ್. ಬೆಳಕಿದೆ, ಬೆಳಕಿನ ಕಡೆ ಬೆಳವಣಿಗೆ ಆಗ್ತಿದೆ, ಕಾಂಡದ ಬೆಳವಣಿಗೆ ಆಗ್ತಿದೆ ಅಂದರೆ ಅದು ಧನಾತ್ಮಕ ದ್ವಿತೀಯ ಅನುವರ್ತನೆಯ ಉದಾಹರಣೆ. ಓಕೆ ಓಕೆ Yes, very good question, very important question. A person immediately starts running soon after observing a snake. ಒಂದು ಹಾವನ್ನ ನೋಡಿದ ತಕ್ಷಣ ಒಬ್ಬ ಮನುಷ್ಯ ಓಡಲಿಕ್ಕೆ ಶುರು ಮಾಡ್ತಾನೆ. ಕರೆಕ್ಟ್ ಟ್ರಾನ್ಸ್ಮಿಷನ್ ಪಾತ್ ಆಫ್ ರಿಫ್ಲೆಕ್ಸ್ ಇಂಪಲ್ಸ್ ಇನ್ ದಿಸ್ ಸಿಚುವೇಶನ್. ಸೊ ಇದರಲ್ಲಿ ಪರಾವರ್ತಿತ ಚಾಪ ಏನಿದೆ ಅದರ ಮಾರ್ಗನ ನೀವು ಸರಿಯಾದ ಮಾರ್ಗನ ಗುರುತಿಸಬೇಕು. ಆಯ್ತಾ ಮಕ್ಕಳೇ? ಸೊ ರಿಫ್ಲೆಕ್ಸ್ ಆಕ್ಷನ್ ಬಗ್ಗೆ ಗೊತ್ತಿದ್ರೆ ಆನ್ಸರ್ ಈಸಿಯಾಗಿ ಬರಿಬೋದು. ರಿಫ್ಲೆಕ್ಸ್ ಆರ್ಕ್ ಬಗ್ಗೆ ಗೊತ್ತಿದ್ರೆ ಆನ್ಸರ್ ಈಸಿಯಾಗಿ ಬರಿಬೋದು. ಪರಾವರ್ತಿತ ಚಾಪದ ಬಗ್ಗೆ ಮಾಹಿತಿ ಇರಬೇಕು. ಸೊ ರಿಫ್ಲೆಕ್ಸ್ ಆರ್ಕ್ ಎಲ್ಲಿ ಶುರು ಆಗುತ್ತೆ? ರಿಸೆಪ್ಟರ್ ಅಲ್ಲಿ ಶುರು ಆಗುತ್ತೆ, ಎಫೆಕ್ಟರ್ ಅಲ್ಲಿ ಶುರು ಆಗಲ್ಲ. ಸೊ ಸಿ ಆ್ಯಂಡ್ ಡಿನ ರೂಲ್ ಔಟ್ ಮಾಡ್ತೀರಾ. ಪರಾವರ್ತಿತ ಚಾಪ ಕಾರ್ಯನಿರ್ವಾಹಕಗಳ ಮೂಲಕ ಶುರು ಆಗೋದಿಲ್ಲ. ಸೊ ಸಿ ಕೂಡ ತಪ್ಪು, ಡಿ ಕೂಡ ತಪ್ಪು, ತೆಗೆದು ಹಾಕ್ಬಿಟ್ರಿ. ಓಕೆ, ರಿಸೆಪ್ಟರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಬ್ರೇನ್ ಅಪ್ಲೈ ಮಾಡಬೇಕು. ಓಕೆ, ಸೊ ಬ್ರೇನ್ ಹೇಗೆ ಅಪ್ಲೈ ಮಾಡ್ತೀರಾ? ರಿಫ್ಲೆಕ್ಸ್ ಆರ್ಕ್ ಅಲ್ಲಿ ಬ್ರೇನ್ ಇನ್ವಾಲ್ವ್ ಆಗಿರಲ್ಲ. ಓಕೆ, ಕೋರ್ ಕಾನ್ಸೆಪ್ಟ್ ಗೊತ್ತಿದ್ರೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ರಿಫ್ಲೆಕ್ಸ್ ಆರ್ಕಲ್ಲಿ ಬ್ರೇನ್ ಇನ್ವಾಲ್ವ್ ಆಗಿರಲ್ಲ, ಐ ಮೀನ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರಲ್ಲ, ಆಬ್ವಿಯಸ್ಲಿ ಇನ್ವಾಲ್ವ್ ಆಗಿರುತ್ತೆ, ಬಟ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ. ಇನ್ಸ್ಟೆಡ್ ಸ್ಪೈನಲ್ ಕಾರ್ಡ್ ಇನ್ವಾಲ್ವ್ ಆಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ಇಸ್ ಆಲ್ಸೋ ರಾಂಗ್, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಒನ್. ಆಯ್ತಾ? ಪರಾವರ್ತಿತ ಕ್ರಿಯೆಯಲ್ಲಿ ಮಿದುಳಿನ ನೇರ ಕಾರ್ಯ ಇರೋದಿಲ್ಲ. ಇನ್ಸ್ಟೆಡ್ ಮಿದುಳು ಬಳ್ಳಿಯ ನೇರ ಕಾರ್ಯ ಇರುತ್ತೆ. ಸೊ ಮೊದಲನೇ ಆಯ್ಕೆ ತಪ್ಪಾಯಿತು. ಆಯಿತಾ? ಎರಡನೇ ಆಯ್ಕೆ ಏನಿದೆ ಇದು ಸರಿಯಾದ ಆಯ್ಕೆ ಆಗಿರುತ್ತೆ. ಸೊ ಈ ರೀತಿ ನೀವು ಅನ್ವಯ ಮಾಡಬೇಕು ನಿಮಗೆ ಗೊತ್ತಿರುವಂಥ ಮಾಹಿತಿನ. ಓಕೆ, ನೆಕ್ಸ್ಟ್ multicellular organisms compared to electrical, in multicellular organisms compared to electrical communication, chemical communication is more steady and persistent. Analyze the statement. ಈ ರೀತಿ justify, give reason ಎಲ್ಲ ಅಪ್ಲಿಕೇಶನ್ ಕ್ವೆಶನ್ಸ್. ಆಯಿತಾ? ಸೊ ಇದಕ್ಕೆ ರೆಡಿ ಆಗಿರಬೇಕು. ಅಂದರೆ ಬಹುಕೋಶೀಯ ಜೀವಿಗಳೇನಿದ್ದಾವೆ ಇದರಲ್ಲಿ ವಿದ್ಯುತ್ ಸಂವಹನೆಗೆ ಹೋಲಿಸಿದರೆ ರಾಸಾಯನಿಕ ಸಂವಹನೆ ಏನಿದೆ ಇದು ಹೆಚ್ಚು ಸ್ಥಿರವಾಗಿರುತ್ತೆ ಹಾಗೂ ನಿರಂತರವಾಗಿರುತ್ತೆ. ಈ ವಾಕ್ಯನ ವಿಶ್ಲೇಷಿಸಿ. ಸೊ ಏನು ಕಾರಣ ಕೊಡಿ, ರೀತಿ ಉಲ್ಲೇಖಿಸಿ, ವಿಶ್ಲೇಷಿಸಿ, ಇದೆಲ್ಲ ಅನ್ವಯಿಕ ಪ್ರಶ್ನೆಗಳ ಉದಾಹರಣೆ. ಓಕೆ, ಸೊ ಇದರಲ್ಲಿ ಏನಂತ ಬರೀತೀರಾ ನೀವು ಆನ್ಸರ್ನ? ಸೊ ಕೆಮಿಕಲ್ ಕೋಆರ್ಡಿನೇಷನ್ ಏನಿದೆ ಇದು ಎಲೆಕ್ಟ್ರಿಕಲ್ ಕೋಆರ್ಡಿನೇಷನ್ಗಿನ ಜಾಸ್ತಿ ಸ್ಟಡಿ ಆಗಿರುತ್ತೆ. ಏನಕ್ಕೆ? ಬಿಕಾಸ್ ಹಾರ್ಮೋನ್ಸ್ ಏನಿದೆ ಸ್ಟಡಿಯಾಗಿ ಬ್ಲಡ್ಡಿಗೆ ರಿಲೀಸ್ ಆಗ್ತಿರುತ್ತೆ. ಆ್ಯಂಡ್ ಪ್ರತಿಯೊಂದು ಸೆಲ್ನ ಬ್ಲಡ್ ಹೋಗಿ ರೀಚ್ ಮಾಡ್ಬೋದು, ಬಟ್ ಪ್ರತಿಯೊಂದು ಸೆಲ್ನ ನ್ಯೂರಾನ್ ಹೋಗಿ ರೀಚ್ ಮಾಡೋಕ್ಕಾಗಲ್ಲ. ದಟ್ ಈಸ್ ವೈ ಕೆಮಿಕಲ್ ಕೋಆರ್ಡಿನೇಷನ್ ಇಸ್ ಮೋರ್ ಎಫಿಷಿಯಂಟ್ ಅಂತ ಬರೀತೀರ. ಓಕೆನಾ? ಏನು ಇದು ನಮ್ಮ ಎಲೆಕ್ಟ್ರಿಕಲ್ ಅಂದರೆ ನ್ಯೂರಾನಲ್ ಕಮ್ಯುನಿಕೇಷನ್ಗಿನ್ನ ಹಾರ್ಮೋನ್ ಕಮ್ಯುನಿಕೇಷನ್ ಸ್ವಲ್ಪ ಸ್ಲೋ ಆಗಿದ್ರೂ ಇಟ್ ಈಸ್ ಓಕೆ, ಬಿಕಾಸ್ ಹಾರ್ಮೋನ್ಸ್ ಏನಿದೆ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಬ್ಲಡ್ಡಿಗೆ ರಿಲೀಸ್ ಮಾಡ್ಬೋದು. ಬಟ್ ನರ್ವ್ ಇಂಪಲ್ಸ್ ಏನಿದೆ, ಒಂದು ನರ್ವ್ ಇಂಪಲ್ಸ್ನ ನ್ಯೂರಾನ್ ರಿಸೀವ್ ಮಾಡಿದ್ಮೇಲೆ ನೆಕ್ಸ್ಟ್ ನರ್ವ್ ಇಂಪಲ್ಸ್ನ ರಿಸೀವ್ ಮಾಡೋ ಮಧ್ಯೆ ಟೈಮ್ ಗ್ಯಾಪ್ ಇರುತ್ತೆ. ಆಯಿತಾ? ಸೊ ನ್ಯೂರಾನ್ ನೆಕ್ಸ್ಟ್ ಇಂಪಲ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕು. ಓಕೆನಾ? ಇನ್ಸ್ಟೆಡ್ ಹಾರ್ಮೋನ್ಸ್ ಕಂಟಿನ್ಯೂಸ್ ಆಗಿ ರಿಲೀಸ್ ಆಗ್ತಿರ್ಬೋದು ಆ್ಯಂಡ್ ಹಾರ್ಮೋನ್ ಪ್ರತಿಯೊಂದು ಸೆಲ್ನ ಬ್ಲಡ್ ಮೂಲಕ ಹೋಗಿ ರೀಚ್ ಆಗುತ್ತೆ. ಸೊ ಈ ರೀತಿ ಗೊತ್ತಿರುವಂಥ ಇನ್ಫಾರ್ಮೇಷನ್ನ ಆನ್ಸರಲ್ಲಿ ಪ್ಯಾಕ್ ಮಾಡಬೇಕು. ಓಕೆ ಓಕೆ, ಸೊ ಅಂದರೆ ಮಕ್ಕಳೇ ಈ ಹಾರ್ಮೋನ್ ಏನಿದೆ, ಹಾರ್ಮೋನ್ ರಚಿಸುವಂಥ ಸಂಪರ್ಕ ಏನಿದೆ ಅಂತಸ್ರಾವಕ ಗ್ರಂಥಿಗಳ ಮೂಲಕ ಹಾರ್ಮೋನ್ಗಳು ಸ್ಥಿರವಾಗಿ ನಮ್ಮ ರಕ್ತಕ್ಕೆ ಹರಿತಾ ಇರುತ್ತೆ. ಆಯಿತಾ? ಗ್ರಂಥಿ ಸೃಷ್ಟಿ ಮಾಡಿದಾಗೆಲ್ಲ ಹಾರ್ಮೋನ್ ಸ್ಥಿರವಾಗಿ ಹರಿತಾ ಇರುತ್ತೆ. ಹಾಗೂ ರಕ್ತ ಏನಿದೆ ಪ್ರತಿಯೊಂದು ಏನು ಜೀವಕೋಶಕ್ಕೆ ಹೋಗಿ ತಲುಪತ್ತೆ, ಆದರೆ ನರಗಳು ಪ್ರತಿಯೊಂದು ಜೀವಕೋಶಕ್ಕೆ ಹೋಗಿ ತಲುಪಲ್ಲ. ಆಯಿತಾ? ಇದಕ್ಕಾಗಿ ಹಾರ್ಮೋನ್ಗಳು ಸೃಷ್ಟಿ ಮಾಡುವಂತಹ ಸಂಪರ್ಕ ಏನಿದೆ ಇದು ಹೆಚ್ಚು ಸ್ಥಿರವಾಗಿ ಹಾಗೂ ನಿರಂತರವಾಗಿರುತ್ತೆ ಅಂತ ಉತ್ತರದಲ್ಲಿ ಬರಿಬೇಕಾಗತ್ತೆ. ಆಯಿತಾ ಮಕ್ಕಳೇ? ಸೊ ಗೊತ್ತಿರುವಂತಹ ಮಾಹಿತಿನೇ ಈ ರೀತಿ ಬರೆದ್ರೆ ನಿಮಗೆ ಅಂಕ ಸಿಕ್ಕೇ ಸಿಗತ್ತೆ.
ಎಸ್. ಸೊ ಇಲ್ಲೇನು ಕೇಳ್ತಿದ್ದಾರೆ, ಅಗೇನ್ ಅಪ್ಲಿಕೇಶನ್ ಕ್ವೆಶನ್. ಅ ಪರ್ಸನ್ಸ್ ಫೇಸ್ ಹ್ಯಾಸ್ ಬಿಕಮ್ ಪೇಲ್ ಆ್ಯಂಡ್ ಬ್ರೀದಿಂಗ್ ರೇಟ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಕೀ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಪರ್ಸನ್ಸ್ ಫೇಸ್ ಏನಿದೆ ಪೇಲ್ ಆಗಿದೆ, ಬ್ರೀದಿಂಗ್ ರೇಟ್ ಜಾಸ್ತಿ ಆಗಿದೆ. ಏನಕ್ಕೆ? ಫಿಯರಿಂದ. ಅನಲೈಸ್ ದಿಸ್ ಪ್ರಾಸೆಸ್ ವಿಚ್ ಎನೇಬಲ್ಸ್ ದ ಪರ್ಸನ್ ಟು ಡೀಲ್ ವಿತ್ ದಿಸ್ ಸಿಚುವೇಶನ್. ಸೊ ಇಲ್ಲಿ ಏನೋ ನಿಮ್ಗೇನು ಗೊತ್ತಿರಬೇಕು, ಹಾರ್ಮೋನ್ಸ್ ಬಗ್ಗೆ ಗೊತ್ತಿರಬೇಕು. ಹಾರ್ಮೋನ್ಸ್ ಬಗ್ಗೆ ಗೊತ್ತಿದ್ರೆ, ಹಾರ್ಮೋನ್ಸಿನ ಫಂಕ್ಷನ್ಸ್ ಗೊತ್ತಿದ್ರೆ ಈಸಿಯಾಗಿ ಈ ಕ್ವೆಶನ್ನ ಆನ್ಸರ್ ಮಾಡ್ಬೋದು, ಆಯಿತಾ. ಸೊ ಈಗ ವಿಡಿಯೋ ಪಾಸ್ ಮಾಡಿ ಯಾವ ಹಾರ್ಮೋನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಆಯಿತಾ. ಸೊ ಏನು ಕೇಳ್ತಿದ್ದಾರೆ ಮಕ್ಕಳೇ, ಹೆದರಿಕೆಯಿಂದಾಗಿ ಒಬ್ಬ ವ್ಯಕ್ತಿಯ ಮುಖ ಬಿಳಿಚ್ಕೊಂಡಿದೆ ಮತ್ತು ಅವನ ಉಸಿರಾಟದ ಗತಿ ಹೆಚ್ಚಾಗಿದೆ. ಈ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುವ ಪ್ರತಿಕ್ರಿಯೆಯನ್ನು ವಿಶ್ಲೇಷಿಸಿ ಅಂತ ಕೇಳ್ತಿದ್ದಾರೆ. ಯಾವ ಹಾರ್ಮೋನ್ ಇದು? ಅಡ್ರಿನಲಿನ್ ಹಾರ್ಮೋನ್. ಸೊ ಅಡ್ರಿನಲಿನ್ ಹಾರ್ಮೋನ್ ಫಿಯರ್ ಟೈಮಲ್ಲಿ ಕ್ರಿಯೇಟ್ ಆಗುತ್ತೆ, ಫೈಟ್ ಆರ್ ಫ್ಲೈಟ್ ಸಿಚುವೇಶನಲ್ಲಿ ಕ್ರಿಯೇಟ್ ಆಗುತ್ತೆ. ಅಡ್ರಿನಲಿನ್ ಅನ್ನೋ ಹಾರ್ಮೋನ್ ಏನಿದೆ ಮಕ್ಕಳೇ, ಇದು ಹೋರಾಡುವಿಕೆ ಅಥವಾ ಓಡುವಿಕೆ ಅನ್ನೋ ಸಂದರ್ಭಗಳಲ್ಲಿ ಏನು ಸೃಷ್ಟಿಯಾಗತ್ತೆ. ಸೊ ಈ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಬಗ್ಗೆ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ನ ಬರೀತಿದ್ರಿ ನೀವು, ಆಯಿತಾ. ಸೊ ಫೈಟ್ ಆರ್ ಫ್ಲೈಟಲ್ಲಿ ಏನಾಗುತ್ತೆ, ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆದಾಗ ಅಡ್ರಿನಲಿನ್ ಹಾರ್ಮೋನಿನ ಫಂಕ್ಷನ್ಸ್ನ ಬರಿಬೇಕು ನೀವು. ಬ್ರೀದಿಂಗ್ ರೇಟ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಸ್ಕಿನ್ನಿಗೆ ಬ್ಲಡ್ ಹೋಗಲ್ಲ, ಇನ್ಸ್ಟೆಡ್ ಸ್ಕೆಲಿಟಲ್ ಸಿಸ್ಟಮಿಗೆ ಬ್ಲಡ್ ಹೋಗುತ್ತೆ. ಸೊ ಈ ರೀತಿ ಏನು ಅಡ್ರಿನಲಿನ್ ಹಾರ್ಮೋನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅದರ ಫಂಕ್ಷನ್ಸ್ನ ಬರೆದ್ಬಿಟ್ರೆ ಮಾರ್ಕ್ಸ್ ಖಂಡಿತ ಸಿಗುತ್ತೆ, ಆಯಿತಾ. ಅಂದರೆ ಅಡ್ರಿನಲಿನ್ ಹಾರ್ಮೋನ್ ಏನಿದೆ ಮಕ್ಕಳೇ, ಇದರ ಕಾರ್ಯಗಳೇನು ಅಂತ ಗುರುತಿಸಿ ನೀವು ಬರೆದುಬಿಟ್ರೆ ಅಂಕ ಸಿಕ್ಕೇ ಸಿಗತ್ತೆ, ಆಯಿತಾ. ಸೊ ಈ ರೀತಿ ಅಡ್ರಿನಲಿನ್ ಹಾರ್ಮೋನಿನ ಕಾರ್ಯಗಳೇನು, ಉಸಿರಾಟದ ದರ, ಹೃದಯದ ಬಡಿತ ಹೆಚ್ಚಾಗತ್ತೆ, ಹಾಗೂ ಚರ್ಮ ಹಾಗೂ ಜೀರ್ಣ ವ್ಯವಸ್ಥೆ ಏನಿದೆ ಅದಕ್ಕೆ ರಕ್ತದ ಹರಿವು ಕಡಿಮೆ ಆಗುತ್ತೆ, ಹಾಗೂ ಅಸ್ಥಿಪಂಜರದ ಸ್ನಾಯುಗಳೇನಿದೆ ಅದಕ್ಕೆ ರಕ್ತದ ಹರಿವು ಹೆಚ್ಚಾಗತ್ತೆ, ಆಯಿತಾ. ಯಾಕೆ ಅರ್ಥ ಮಾಡ್ಕೋಬೇಕು ನೀವು. ಅಸ್ಥಿಪಂಜರಕ್ಕೆ ರಕ್ತ ಹೆಚ್ಚಾದರೆ ನಾವು ಓಡೋಕ್ಕೆಲ್ಲ ರಕ್ತ ಬೇಕಲ್ವಾ, ಆಮ್ಲಜನಕ ಬೇಕಲ್ವಾ, ಅದಕ್ಕೋಸ್ಕರ ರಕ್ತದ ಹರಿವು ಹೆಚ್ಚಾಗ್ತಿದೆ. ಏನಕ್ಕೆ ಸ್ಕೆಲಿಟಲ್ ಮಸಲ್ಸಿಗೆ ಬ್ಲಡ್ ಜಾಸ್ತಿ ಆಗ್ತಿದೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ? ಬಿಕಾಸ್ ಮಸಲ್ಸ್ ನೀಡ್ ಆಕ್ಸಿಜನ್. ಬಿಕಾಸ್ ಅಂಥ ಸಿಚುವೇಶನ್ಸಲ್ಲಿ ನೀವು ಓಡೋಗ್ಬೇಕು ಅಥವಾ ಏನು ಫ್ರೀಸ್ ಆಗಬೇಕು ಅಲ್ವಾ. ಸೊ ಅದಕ್ಕೆ ಮಸಲ್ಸಿಗೆ ಆಕ್ಸಿಜನ್ ಬೇಕು. ದಟ್ ಈಸ್ ವೈ ದಿಸ್ ಈಸ್ ಹ್ಯಾಪನಿಂಗ್. ಸೊ ಅರ್ಥ ಮಾಡ್ಕೋಬೇಕು, ಏನಕ್ಕೆ ಆಗ್ತಿದೆ ಈ ಪ್ರಾಸೆಸ್ ಅಂತ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಓದಬಾರ್ದು, ಆಯಿತಾ. ಸೊ ನಿಜವಾದ ಬಯೋಲಾಜಿಕಲ್ ಪ್ರಾಸೆಸ್ಗೆ ನೀವು ಲಿಂಕ್ ಮಾಡಿ ಅರ್ಥ ಮಾಡ್ಕೋಬೇಕು. ಓಕೆ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ, ಎರಡು ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಕ್ಲಾಪಿಂಗ್ ಅಟ್ ದ ಎಂಡ್ ಆಫ್ ಅ ಪ್ರೋಗ್ರಾಮ್, ಫ್ಲಕ್ಚುಯೇಟಿಂಗ್ ಬ್ಲಡ್ ಪ್ರೆಷರ್ ಇನ್ ದ ಬಾಡಿ, ಹೌ ಆರ್ ದೀಸ್ ಸಿಚುವೇಶನ್ಸ್ ಫಂಕ್ಷನಲಿ ಡಿಫ್ರೆಂಟ್ ಅಂತ ಕೇಳಿದ್ದಾರೆ, ಆಯಿತಾ. ಸೊ ಒಂದು ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟುವಂಥ ಒಂದು ಕ್ರಿಯೆ ಹಾಗೂ ರಕ್ತದ ಏರೋತ್ತಡ ಏನಿದೆ, ಇದನ್ನು ಏರುಪೇರಾಗುವಂಥ ರಕ್ತದ ಒತ್ತಡ ಏನಿದೆ, ಈ ಎರಡು ಕ್ರಿಯೆ ಮಧ್ಯೆ ಯಾವ ರೀತಿಯ ಏನು ಭಿನ್ನತೆ ಇದೆ, ಕ್ರಿಯಾತ್ಮಕ ಭಿನ್ನತೆ ಇದೆ ಗುರುತಿಸಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಬ್ರೈನಿನ ಫಂಕ್ಷನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಬ್ರೈನಿನ ಫಂಕ್ಷನ್ಸಲ್ಲಿ ವಾಲಂಟ್ರಿ, ಇನ್ವಾಲ್ವೆಂಟ್ರಿ ಏನು ಫಂಕ್ಷನ್ಸ್ ಇನ್ವಾಲ್ವ್ ಆಗಿರುತ್ತೆ. ಸೊ ಫಸ್ಟ್ ಏನಿದೆ ಕ್ಲಾಪಿಂಗ್, ಇಟ್ ಇಸ್ ಎ ವಾಲಂಟ್ರಿ ಫಂಕ್ಷನ್. ಸೆಕೆಂಡ್ ಇರೋದು ಇನ್ವಾಲಂಟ್ರಿ ಫಂಕ್ಷನ್. ಸೊ ಇದರಲ್ಲಿ ಯಾವ ಬ್ರೈನ್ ಪಾರ್ಟ್ಸ್ ಇನ್ವಾಲ್ವ್ ಆಗುತ್ತೆ, ಹೇಗೆ ಡಿಫ್ರೆಂಟ್ ಆಗಿದೆ ಈ ಫಂಕ್ಷನ್ಸ್ ಅಂತ ಆನ್ಸರ್ ಬರೆದ್ರೆ ಮುಗ್ದೋಯ್ತು, ಆಯಿತಾ. ಕ್ಲಾಪಿಂಗ್ ಬಂದು ವಾಲಂಟ್ರಿ ಫಂಕ್ಷನ್, ಇದರಲ್ಲಿ ಸೆರಿಬ್ರಮ್, ಫೋರ್ ಬ್ರೈನ್ ಇನ್ವಾಲ್ವ್ ಆಗಿರುತ್ತೆ. ಇನ್ವಾಲಂಟ್ರಿ ಫಂಕ್ಷನಲ್ಲಿ ಹೈಂಡ್ ಬ್ರೈನ್ ಇನ್ವಾಲ್ವ್ ಆಗಿರುತ್ತೆ. ಈ ಆನ್ಸರ್ನ ಐಡೆಂಟಿಫೈ ಮಾಡಿ ಬರಿಬೇಕು, ಅಷ್ಟೇ ಇರೋದು, ನಿಮ್ಗೇನು ಬೇರೆ ಮಾಡೋ ಹಂಗಿಲ್ಲ. ಓಕೆ, ಈಸಿಯಾಗಿ ಯು ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್. ಸೊ ಮಕ್ಕಳೇ, ಈ ಉತ್ತರನ ಕಂಡುಹಿಡಿಲಿಕ್ಕೆ ನಿಮ್ಗೇನು ಗೊತ್ತಿರಬೇಕು, ಮಿದುಳಿನ ಏನು ಕಾರ್ಯಗಳ ಬಗ್ಗೆ ಮಾಹಿತಿ ಇರಬೇಕು, ಮಿದುಳಿನ ಭಾಗಗಳು ಹಾಗೂ ಅದರ ಕಾರ್ಯಗಳ ಬಗ್ಗೆ ಮಾಹಿತಿ ಇರಬೇಕು. ಮೊದಲನೆಯದು ಐಚ್ಛಿಕ ಕ್ರಿಯೆ ಆಗಿರುತ್ತೆ, ಎರಡನೆಯದು ಅನೈಚ್ಛಿಕ ಕ್ರಿಯೆ ಆಗಿರುತ್ತೆ, ಆಯಿತಾ ಮಕ್ಕಳೇ. ಸೊ ಐಚ್ಛಿಕ ಕ್ರಿಯೆಯಲ್ಲಿ ಮುಮ್ಮೆದುಳು ಭಾಗಿಯಾಗತ್ತೆ, ಅನೈಚ್ಛಿಕ ಕ್ರಿಯೆಯಲ್ಲಿ ಹಿಮ್ಮೆದುಳು ಭಾಗಿಯಾಗತ್ತೆ. ಸೊ ಮುಮ್ಮೆದುಳು ಹಾಗೂ ಹಿಮ್ಮೆದುಳಿನ ಕಾರ್ಯಗಳನ್ನ ವಿಶ್ಲೇಷಿಸಬೇಕು, ವಿವರಣೆ ಮಾಡಬೇಕು, ಅಷ್ಟೇ, ಉತ್ತರ ಮುಗ್ದೋಯ್ತು. ಸೊ ಇದನ್ನು ಭಯ ಪಟ್ಕೊಂಡೆಲ್ಲ ನೀವು ವರಿ ಮಾಡಬಾರ್ದು, ಆಯಿತಾ. ಲಾಸ್ಟ್ ಕ್ವೆಶನ್ ನೋಡೋಣ. ಸೊ ಕ್ರೀಪರ್ ಏನಿದೆ, ಕ್ರೀಪರ್ ಅಂದರೆ ಕ್ಲೈಂಬ್ ಮಾಡುವಂಥ ಪ್ಲಾಂಟ್ಸ್, ಮನಿ ಪ್ಲಾಂಟ್ಸ್ನೆಲ್ಲ ಕ್ರೀಪರ್ ಅಂತೀವಿ, ಆಯಿತಾ. ಸೊ ಇದರ ಗ್ರೋತ್ನಲ್ಲಿ ಫೋಟೋಟ್ರೋಪಿಸಮ್, ಥಿಗ್ಮೋಟ್ರೋಪಿಸಮ್, ಕೀಮೋಟ್ರೋಪಿಸಮ್ ಹೇಗೆ ಕೋಆರ್ಡಿನೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ.
ಆಯಿತಾ. ಸೊ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಗ್ರೋತ್ ಆಗುತ್ತಲ್ವಾ, ಸೊ ಈ 3 ಟ್ರೋಪಿಸಮ್ ಹೇಗೆ ಕಂಟ್ರಿಬ್ಯೂಟ್ ಮಾಡುತ್ತೆ ಆ ಗ್ರೋತಿಗೆ ಅಂತ ಕೇಳ್ತಿದ್ದಾರೆ. ಸೊ ಬಳ್ಳಿ ಸಸ್ಯಗಳಿರ್ತಾವೆ ಅಲ್ವಾ ಮಕ್ಕಳೇ, ಸೊ ಅದು ನೇರವಾಗಿ ಬೆಳಿಬೇಕು ಅಂದರೆ, ಆಧಾರದ ಸುತ್ತ ಬೆಳಿಬೇಕು ಅಂದರೆ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ ಏನಿದೆ ಇದು ಹೇಗೆ ಅನುವು ಮಾಡಿಕೊಡುತ್ತೆ ಅಂತ ಕೇಳ್ತಾರೆ. ಸೊ ಈಗ ಇಲ್ಲಿ ಒಂದು ಒಂದು ಸ್ಟಿಕ್ ಇದೆ ಅಂತ ಅಂದ್ಕೊಳ್ಳಿ. ಈ ಸ್ಟಿಕ್ ಸುತ್ತ ಒಂದು ಕ್ರೀಪರ್ ಬೆಳೀತಿದೆ ಅಂದರೆ ಫೋಟೋಟ್ರೋಪಿಸಮ್ ಹೇಗೆ ಕಂಟ್ರಿಬ್ಯೂಟ್ ಮಾಡುತ್ತೆ, ಸ್ಟೆಮ್ಮು ಲೈಟ್ ಕಡೆಗೆ ಬೆಳೀತಾ ಹೋಗುತ್ತೆ. ಸೊ ಫೋಟೋಟ್ರೋಪಿಸಮ್ ಆಬ್ವಿಯಸ್ಲಿ ಕಂಟ್ರಿಬ್ಯೂಟ್ ಮಾಡುತ್ತೆ. ಹಾಗೂ ಕೀಮೋಟ್ರೋಪಿಸಮ್ ಹೇಗೆ ಕಂಟ್ರಿಬ್ಯೂಟ್ ಮಾಡುತ್ತೆ, ಫೋಟೋಟ್ರೋಪಿಸಮಲ್ಲಿ ಆಕ್ಸಿನ್ ಏನಿದೆ ಅದು ಎಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಆಗುತ್ತೋ ಅಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಇಟ್ ಈಸ್ ಅ ಫಾರ್ಮ್ ಆಫ್ ಕೀಮೋಟ್ರೋಪಿಸಮ್ ಆಯಿತಾ. ಆ್ಯಂಡ್ ಎಲ್ಲಿ ಜಾಸ್ತಿ ಟಚ್ ಇರುತ್ತೋ ಅದರ ಅಂದರೆ ಈ ಈ ಕ್ರೀಪರ್ ಏನಿದೆ ಅದು ಸಪೋರ್ಟ್ನ ಎಷ್ಟು ಜಾಸ್ತಿ ಟಚ್ ಮಾಡುತ್ತೋ ಅದರ ಆಪೋಸಿಟ್ ಪಾರ್ಟಲ್ಲಿ ಆಕ್ಸಿನ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಆ ಪಾರ್ಟಲ್ಲಿ ಗ್ರೋತ್ ಜಾಸ್ತಿ ಆಗುತ್ತೆ, ವಿಚ್ ಇಸ್ ಥಿಗ್ಮೋಟ್ರೋಪಿಸಮ್ ಅಲ್ವಾ. ಸೊ ಥಿಗ್ಮೋಟ್ರೋಪಿಸಮ್ ಕೂಡ ಕಂಟ್ರಿಬ್ಯೂಟ್ ಮಾಡ್ತಿದೆ. ಸೊ ಆನ್ಸರ್ ಹೇಗೆ ಬರೀತೀರಾ, ಫೋಟೋಟ್ರೋಪಿಸಮ್, ಥಿಗ್ಮೋಟ್ರೋಪಿಸಮ್, ಕೀಮೋಟ್ರೋಪಿಸಮ್ನ ಡೆಫಿನೇಷನ್ ಬರೀತೀರಾ ಹಾಗೂ ನಾನು ಹೇಳಿರುವಂಥ ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತೀರಾ. ಅಂದರೆ ಮಕ್ಕಳೇ, ಒಂದು ಆಧಾರದ ಸುತ್ತ ಬಳ್ಳಿ ಹೇಗೆ ಬೆಳೆಯುತ್ತೆ, ಸೊ ಕಾಂಡ ಏನಿದೆ ಅದು ಬೆಳಕಿನ ಕಡೆಗೆ ಬೆಳವಣಿಗೆನ ತೋರಿಸತ್ತೆ. ಇದು ದ್ವಿತೀಯ ಅನುವರ್ತನೆ, ಧನಾತ್ಮಕ ದ್ವಿತೀಯ ಅನುವರ್ತನೆಯ ಉದಾಹರಣೆ. ಹಾಗೂ ಧನಾತ್ಮಕ ದ್ವಿತೀಯ ಅನುವರ್ತನೆ ಆಗಬೇಕು ಅಂದರೆ ಆಕ್ಸಿನಿನ ಬಿಡುಗಡೆ ಆಗಬೇಕು, ಆಕ್ಸಿನ್ ಹಾರ್ಮೋನಿನ ಬಿಡುಗಡೆ ಆಗಬೇಕು. ಆಕ್ಸಿನ್ ಹಾರ್ಮೋನ್ ಎಲ್ಲಿ ಹೆಚ್ಚು ಬಿಡುಗಡೆ ಆಗುತ್ತೋ ಅಲ್ಲಿ ಬೆಳವಣಿಗೆ ಹೆಚ್ಚಾಗತ್ತೆ ಆಯಿತಾ. ಹಾಗೂ ಆಧಾರಕ್ಕೆ ಎಷ್ಟು ಸ್ಪರ್ಶ ಆಗತ್ತೆ ಅಲ್ವಾ ಕಾಂಡದ್ದು, ಆಧಾರಕ್ಕೆ ಎಷ್ಟು ಕಾಂಡ ಸ್ಪರ್ಶ ಮಾಡುತ್ತೆ ಅದರ ಆಪೋಸಿಟ್ ವಿರುದ್ಧ ಭಾಗದಲ್ಲಿ, ಇಲ್ಲಿ ಆಧಾರ ಇದೆ ಅಂದ್ಕೊಳ್ಳಿ, ಇಲ್ಲಿ ಕಾಂಡದ ಸ್ಪರ್ಶ ಆಗ್ತಿದೆ ಅಂದ್ಕೊಳ್ಳಿ. ಸೊ ಈ ಭಾಗದಲ್ಲಿ ಆಕ್ಸಿನ್ನಿನ ಬಿಡುಗಡೆ ಹೆಚ್ಚಾಗತ್ತೆ. ಇದರಿಂದ ಈ ಭಾಗದಲ್ಲಿ ಹೆಚ್ಚು ಬೆಳವಣಿಗೆ ಆಗುತ್ತೆ. ಹಾಗೂ ಇದರಿಂದ ಬಳ್ಳಿ ಏನಿದೆ ಆಧಾರದ ಸುತ್ತ ಬೆಳ್ಕೊಂಡು ಹೋಗ್ತಿರತ್ತೆ. ಇದು ಏನು, ಸ್ಪರ್ಶಾನುವರ್ತನೆಯ ವಿವರಣೆ. ಸೊ ಈ 3 ಅನುವರ್ತನೆಗಳು ಸೇರಿ ನಿಮಗೆ ಏನು ಬಳ್ಳಿಯ ಬೆಳವಣಿಗೆನ ಅನುವು ಮಾಡಿಕೊಡುತ್ತೆ ಆಯಿತಾ. ಸೊ ಈ ರೀತಿ ಟ್ರೋಪಿಸಮ್ಸ್ನ ಡಿಫೈನ್ ಮಾಡ್ತೀರಾ. ಆ್ಯಂಡ್ ಲಾಸ್ಟಲ್ಲಿ ಹೇಗೆ 3 ಟ್ರೋಪಿಸಮ್ಸ್ ಒಟ್ಟಿಗೆ ಸೇರಿ ಕ್ರೀಪರ್ನ ಗ್ರೋತಿಗೆ ಕಂಟ್ರಿಬ್ಯೂಟ್ ಮಾಡುತ್ತೆ ಅಂತ ಬರೀತೀರಾ. ಓಕೆ, ಅಂದರೆ 3 ಅನುವರ್ತನೆಯ ವಿವರಣೆನ ಕೊಡ್ತೀರಾ. ಕೊನೆಯಲ್ಲಿ 3 ಅನುವರ್ತನೆಗಳು ಸೇರಿ ಹೇಗೆ ಒಂದು ಬಳ್ಳಿ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತೆ ಅಂತ ಹೇಳ್ತೀರಾ ಆಯಿತಾ ಮಕ್ಕಳೇ. ಸೊ ಈ ರೀತಿ ಉತ್ತರನ ಬರಿಬೇಕು. ಓಕೆ, ಸೊ ಇಷ್ಟು ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ರಿಫ್ಲೆಕ್ಸ್ ಆರ್ಕ್ ಆ್ಯಂಡ್ ಆ್ಯಕ್ಷನ್, ಮತ್ತು ಬ್ರೈನಿನ ಪಾರ್ಟ್ಸ್ ಆ್ಯಂಡ್ ಫಂಕ್ಷನ್ಸ್, ಮತ್ತು ಹಾರ್ಮೋನಿನ ಫಂಕ್ಷನ್ಸ್ ಮತ್ತು ಡೆಫಿಷಿಯನ್ಸೀಸ್ ಬಗ್ಗೆ ಎಲ್ಲ, ಡಿಸಾರ್ಡರ್ಸ್ ಬಗ್ಗೆ ಎಲ್ಲ ಜಾಸ್ತಿ ಕ್ವೆಶನ್ಸ್ ಬರುತ್ತೆ ಆಯಿತಾ. ನರ್ವ್ ಇಂಪಲ್ಸ್ ಬಗ್ಗೆ ಕೂಡ ಬರುತ್ತೆ ಆಯಿತಾ ಮಕ್ಕಳೇ. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ನ ಚೆನ್ನಾಗಿ ತಿಳ್ಕೊಂಡಿದ್ರೆ ನೀವು ಅಪ್ಲಿಕೇಶನ್ ಕ್ವೆಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಏನಿದೆ ಇದರಲ್ಲಿ ಹೆಚ್ಚಾಗಿ ಪರಾವರ್ತಿತ ಕ್ರಿಯೆ ಹಾಗೂ ಚಾಪ, ನರದ ಆವೇಗ, ಹಾರ್ಮೋನಿನ ಏರುಪೇರು ಮತ್ತು ಹಾರ್ಮೋನಿನ ಕ್ರಿಯೆಗಳ ಬಗ್ಗೆ ಅನ್ವಯಿಕ ಪ್ರಶ್ನೆಗಳು ಮತ್ತು ಮೆದುಳಿನ ಭಾಗಗಳು, ಕಾರ್ಯಗಳ ಬಗ್ಗೆ ಅನ್ವಯಿಕ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ಸೊ ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ನೀವು ಈಸಿಯಾಗಿ ಮೂಲ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ಸುಲಭವಾಗಿ ಉತ್ತರನ ಬರಿಬೋದು ಆಯಿತಾ ಮಕ್ಕಳೇ. ಸೊ ಎಸ್, ಈಗ ಸೆಮ್ 1 ಏನಿದೆ ಅಂದರೆ ನಿಮ್ಮ ಟರ್ಮ್ 1 ಏನಿದೆ ಅದರ essay 1 ಎಕ್ಸಾಮ್ನ ಈಸಿಯಾಗಿ ಫೇಸ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆಯಿತಾ. ಸೊ essay 1 ಎಕ್ಸಾಮ್ನ ಕಾನ್ಫಿಡೆಂಟಾಗಿ ಫೇಸ್ ಮಾಡಿ ಅಪ್ಲಿಕೇಶನ್ ಕ್ವೆಶನ್ಸ್ನ ನೋಡಿ ಭಯ ಪಟ್ಕೋಬೇಡಿ ಆಯಿತಾ. ಸೊ ನಿಮಗೆ ಎಲ್ಲ ಅರ್ಥ ಆಗಿದ್ರೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೇವ್ರೆಟ್ ಇಮೋಜಿನ ಡ್ರಾಪ್ ಮಾಡಿ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೂ ಈ ವಿಡಿಯೋಸ್ ಈ ಚಾಪ್ಟರ್ಸ್ ಏನಿದೆ ಇದರ 1 ಶಾಟ್ ಹಾಗೂ ಸಮರಿ ವಿಡಿಯೋಸ್ ನಮ್ಮ ಚಾನಲಲ್ಲಿದೆ. ಸೊ ದಯವಿಟ್ಟು ಹೋಗಿ 1 ಶಾಟ್ ಹಾಗೂ ಸಮರಿ ವಿಡಿಯೋಸ್ನ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್, and I'll see you in the next video.